ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಕಳೆದ 2.5 ವರ್ಷಗಳಲ್ಲಿ ತಾವು ತಮ್ಮ ಇಲಾಖೆಯಲ್ಲಿ ತಂದಿರುವಂತಹ ಯೋಚನೆಗಳು ಹಾಗೂ ಯೋಜನೆಗಳು ಮುಂದಿನ 2 ವರ್ಷದಲ್ಲಿ ತರುವಂತಹ ಬದಲಾವಣೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇರುವ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ಪುನಾರಚನೆ ಇರ್ಬೋದು, ಇವು ಬಹಳ ಚರ್ಚಾಸ್ಪದ ವಿಷಯಗಳಾಗಿದ್ದಾವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂಪೂರ್ಣ ಕ್ಲಾರಿಟಿಯನ್ನ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕೊಡಲಿದ್ದಾರೆ. ಸ್ವತಃ ಸಂತೋಷ್ ಲಾಡ್ ಅವರು ಇವತ್ತಿನ ಜಿ ಮುಖಾಮುಖಿಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಕಳೆದ 2 ವರ್ಷಗಳ ಅವಧಿ ಸರ್, 2.5 ವರ್ಷದಲ್ಲಿ ನೀವು ಅಂದುಕೊಂಡಂತಹ ಬಹುತೇಕ ಕಾರ್ಯಗಳನ್ನು ಪೂರ್ಣಗೊಳಿಸಿದ್ದೀರಿ ಅಂತ ಹೇಳ್ಬೋದು. ವಿಶೇಷವಾಗಿ ಗಿಗ್ ಕಾರ್ಮಿಕರು, ಮಹಿಳೆಯರಿಗೆ ಗ್ಯಾರಂಟಿಯ ಸಂದರ್ಭದಲ್ಲಿ ವಿಶೇಷ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀರಿ. ಈಗ ಮುಟ್ಟಿನ ರಜೆಯ ಮೂಲಕ ಅವರನ್ನು ಪರಿಗಣಿಸಿದ್ದೀರಿ, ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಅವರ ದೈಹಿಕ ಮಾನಸಿಕ ಸ್ಥಿತಿಯನ್ನು ಅರ್ತಿದ್ದೀರಿ. ಹಾಗಾಗಿ 2.5 ವರ್ಷಗಳ ಅವಧಿಯಲ್ಲಿ ನೀವು ತಂದಂತಹ ಯೋಜನೆಗಳ ಬಗ್ಗೆ ತಿಳಿಸೋದಾದರೆ? ಹಲವಾರು ಯೋಜನೆಗಳಿದೆ. ಒಂದು ಗಿಗ್ ಬಿಲ್ ಮೊನ್ನೆ ಪಾಸ್ ಆಗಿರ್ತಕ್ಕಂಥದ್ದು, ಅದಕ್ಕಿಂತ ಮುಂಚೆ ಸಿನಿ ಬಿಲ್ ಪಾಸ್ ಆಗಿದೆ, ಟ್ರಾನ್ಸ್ಪೋರ್ಟ್ ಬಿಲ್ ಪಾಸ್ ಆಗಿದೆ. ನಾವು ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದ್ದೀವಿ, ಆಶಾದೀಪ ಅಂತ ಕಾರ್ಯಕ್ರಮ. ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರೇ ಉದ್ಯಮಿದಾರ ತಾಲೂಕು ಮಟ್ಟದಲ್ಲಾಗಿರಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ SC/ST ಮಕ್ಕಳಿಗೆ ಕೆಲಸ ಕೊಟ್ಟರೆ 50% ಆಫ್ ಸಂಬಳ ನಮ್ಮ ಇಲಾಖೆಯವ್ರು ಕೊಡ್ತಾರೆ. 50% ಆಫ್ ಸಂಬಳ ನೀವು ಕೂಡ ಆಗಿರ್ಬೋದು. ನಾಳೆ ನೀವು ಒಂದು ಏನಾದ್ರು ಉದ್ದಿಮೆ ಸ್ಟಾರ್ಟ್ ಮಾಡಿದ್ರೆ ನೀವು SC/ST ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ 50% ಆಫ್ ಸಂಬಳ ನಾವು ಕೊಡ್ತೀವಿ. ಇದು ಇನ್ಸೆಂಟಿವ್ ಬೇಸ್ಡ್ ಆಗಿರಬೇಕು. ಉದ್ದೇಶ ಒಂದು, ಸ್ಥಳೀಯರಿಗೆ ಆಮೇಲೆ SC/ST ಮಕ್ಕಳಿಗೆ ಅಲ್ಲಿ ಕೆಲಸ ಸಿಗಬೇಕು, ಅಲ್ಲಿರ್ತಕ್ಕಂಥ ಲೋಕಲ್ ಇಂಡಸ್ಟ್ರಿ ಏನಿದೆ ಅವ್ರಿಗೆ ಅನುಕೂಲ ಆಗಬೇಕು. ಅದರ ಜೊತೆಗೆ ಇಂಡಸ್ಟ್ರಿಗೆ ದುಡ್ಡು ಕೊಡೋದ್ರಿಂದ ಅವರಿಗೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಸ್ವಲ್ಪ ಈಸಿಯಾಗಿ ಅವರಿಗೆ ಅನುಕೂಲ ಆಗುತ್ತೆ ಎಂಬ ಉದ್ದೇಶದಿಂದ ಇದು ಮಾಡಿರ್ತಕ್ಕಂಥ ಸ್ಕೀಮು ಆಶಾದೀಪ ಅಂತ. ಇಲ್ಲಿವರೆಗೆ ಕನಿಷ್ಠ ಹೈಯರ್ ಸೈಡ್ ಸುಮಾರು 7,000 ಮಕ್ಕಳಿಗೆ ಈ ರೀತಿ ಬೆನಿಫಿಟ್ ಸಿಗ್ತಾ ಇದೆ. ಇದು ಅನ್ಲಿಮಿಟೆಡ್ ಇದೆ, ಥ್ರೂಔಟ್ ಕರ್ನಾಟಕ ಯೂಸ್ ಮಾಡ್ಬೋದು. ಅದಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವೆಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದೀವಿ. ಇದೊಂದು ಪ್ರಮುಖವಾದಂಥದ್ದು ಆಶಾದೀಪ ಅಂತ. ಈ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ತೀವಿ, ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಭಾರತ ದೇಶದಲ್ಲಿ ಸುಮಾರು 90% ಅಸಂಘಟಿತ ಕಾರ್ಮಿಕರಿದ್ದಾರೆ. ಅಂದ್ರೆ ಯಾರ ಹತ್ರ ESI PF ಗ್ರ್ಯಾಚ್ಯುಟಿ ಇರಲ್ಲ, ಇವ್ರು ಉಳಿದವರೆಲ್ಲ ಅಸಂಘಟಿತ ಕಾರ್ಮಿಕರನ್ನು ನಾವು ಕರಿತೀವಿ. ಸೊ ನನಗೆ ಕಾರ್ಮಿಕ ಇಲಾಖೆ ಅಂದ್ರೆ ಎಲ್ಲರೂ ಬಂದರು, ಆರ್ಗನೈಸ್ಡ್ ಬಂದರು, ಅನ್ಆರ್ಗನೈಸ್ಡ್ ಬಂದರು. ಸೊ ಬಹುತೇಕ ಕೆಲಸ ಮಾಡಲಿಲ್ಲದರೂ ಕೂಡ ನನಗೆ ಎಲ್ಲರೂ ಕವರ್ ಆಗಿರ್ತಾರೆ. ಸೊ ಹಂಗಾಗಿ ಅಸಂಘಟಿತ ಕಾರ್ಮಿಕರು ಇಡೀ ಭಾರತದಲ್ಲಿ ಜಾಸ್ತಿ ಇರೋದ್ರಿಂದ ಸಣ್ಣ ಸಣ್ಣ ಕಸಬು ಮಾಡ್ತಕ್ಕಂಥ ಜನರಿದ್ದಾರೆ. ನೇಕಾರ ಇದ್ದಾರೆ, ನೆವಾರ್ ಇದ್ದಾರೆ, ಮಡಿವಾಳರು ಇದ್ದಾರೆ, ಸವಿತಾ ಸಮಾಜದವ್ರು ಇದ್ದಾರೆ, ಸೊ ಕೆಳ್ಳೆ ಕ್ಯಾತರಿದ್ದಾರೆ, ಗೋನ್ಲೇವ್ರ ಸಮಾಜದವರು, ಹಾವಿಡಿಯರ್ ಇದ್ದಾರೆ, ಹುಲಿ ಆಡ್ಸೋರು ಇದ್ದಾರೆ, ಆಮೇಲೆ ಹಗ್ಗ ಮೇಲೆ ನಡಿತಕ್ಕಂಥವ್ರು ಇದ್ದಾರೆ. ಸೊ ಇಂಥವು ಸಮಾಜಗಳು ಸುಡ್ಗಾಡನ್ನ ಸುಡ್ಗಾಡ್ ಸಿದ್ಧ ಅಂತ ಹೇಳ್ತಾರೆ. ಇಂಥವು ನೂರಾರು ಸಣ್ಣ ಸಣ್ಣ ಸಮಾಜ, ಸಣ್ಣ ಕೆಲಸದ ಮೇಲೆ ಅವಲಂಬಿರ್ತಕ್ಕಂಥ ಸಮಾಜಗಳು ಭಾಳ ಇದಾವೆ. ಅವ್ರನ್ನ ಸುಮಾರು 101 ಜನನ ಗುರುತಿಸಿದೀವಿ. ಆ ಥರ ಅವ್ರನ್ನ ಗುರುತಿಸಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ. ಸೊ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಒತ್ತಡ ಇದೆ, ಯಾಕಂದರೆ ಇದರ ಮೇಲೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ತಾ ಇದ್ದೀವಿ. ಒಂದು ರೂಪಾಯಿ ನಮಗೆ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಕೊಡಬೇಕಂತಕ್ಕಂಥದ್ದು ನನ್ನ ಒಂದು ಪ್ರಯತ್ನ ಕಳೆದ 2 ವರ್ಷದಿಂದ. ಈ ಬಾರಿಗೂ ಇರುತ್ತೆ. ಅದು ಏನೇನು ಆ ರೀತಿಯಾದ ದುಡ್ಡು ಬಂದರೆ ಅನ್ಆರ್ಗನೈಸ್ ಸೆಕ್ಟರ್ಗೆ ಭಾಳ ದೊಡ್ಡ ಪ್ರಮಾಣವಾಗಿ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅವರಿಗೆ ಹೆಲ್ತ್ ದೃಷ್ಟಿಯಿಂದ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥದ್ದು ಆಗ್ಬೋದು, ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥದ್ದು ಆಗುತ್ತೆ. ಇದು ಒಂದು ನಂದು ಅಂಬಿಷನ್ ಇದೆ. ದಿಸ್ ವಿಲ್ ಬಿ ಮೈ ಬಿಗ್ಗೆಸ್ಟ್ ಟಾರ್ಗೆಟ್ ಆಲ್ಸೋ. ಅಂದರೆ ದಿಸ್ ಇಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಮೈ ಲೈಫ್ ಆಗುತ್ತೆ. ಇದರಿಂದ ಭಾಳಷ್ಟು ಜನಕ್ಕೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಪುವರ್ ಇರ್ತಕ್ಕಂಥ ಜನರಿಗೆ ಒಂದು ಹೆಲ್ತ್ ಕಾರ್ಡ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಇದೆ. ಅದರ ಜೊತೆಗೆ ಸೊಸೈಟಿ ಮಾಡ್ತಾ ಇದೀವಿ. ಅಂದ್ರೆ ಯಾರು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, 3 ಲಕ್ಷಕ್ಕೂ ಹೆಚ್ಚು ಜನರ ಹೊರಗುತ್ತಿಗೆ ನೌಕರರು ನಮ್ಮ 33 ಇಲಾಖೆಯ ಡಿಪಾರ್ಟ್ಮೆಂಟ್ಗಳಿಂದ ಸುಮಾರು 3 ಲಕ್ಷ ಜನ ಈ ಏಜೆನ್ಸಿ ಮುಖಾಂತರ ನಾವು ಅವ್ರನ್ನ ಕೆಲಸಕ್ಕೆ ತಗೊಳ್ತಾ ಇದ್ದೀವಿ. ಅಲ್ಲೇನಾಗುತ್ತೆ, ಏಜೆನ್ಸಿಯವರು ಕೆಲವು ಸಂದರ್ಭದಲ್ಲಿ, ಎಲ್ಲ ಏಜೆನ್ಸಿಗಳೆಲ್ಲ ಭಾಳಷ್ಟು ಏಜೆನ್ಸಿಗಳು ಅವರಿಗೆ PF ಕೊಡಲ್ಲ, ಗ್ರ್ಯಾಚ್ಯುಟಿ ಕೊಡಲ್ಲ. ಆಮೇಲೆ ಕೆಲವು ಸಂದರ್ಭದಲ್ಲಿ 100 ಕೆಲಸಕ್ಕೆ ಜನಕ್ಕೆ ತೊಗೊಂಡಿವಿ ಅಂತ ಹೇಳಿ ಕೇವಲ 50 ಜನಕ್ಕೆ ಕೆಲಸದಲ್ಲಿ ಕೊಡ್ತಾರೆ. ಈ ಥರದ್ದು ಭಾಳಷ್ಟು ಕಂಪ್ಲೇಂಟ್ಸ್ಗಳು ಮೊದಲಿಂದ ಬರ್ತಿದ್ದಾವೆ. ಅದಕ್ಕೆ ಒಂದು ಬೀದರ್ ಮಾಡೆಲ್ ಅಂತ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿ, ಬೀದರ್ನಲ್ಲಿ ಒಂದು ಸೊಸೈಟಿ ಮಾಡಿ ಭಾಳ ವರ್ಷ ನಡೀತಾ ಇದೆ. ಅದೇ ಮಾಡೆಲ್ನ ಕಾಪಿ ಮಾಡಿ ಇಡೀ ರಾಜ್ಯಾದ್ಯಂತ ಸೊಸೈಟಿ ಮುಖಾಂತರ DC ಹೆಡ್ ಮಾಡ್ತಾರೆ. ಸೊಸೈಟಿ ಮುಖಾಂತರ ಎಲ್ಲ ಔಟ್ಸೋರ್ಸ್
ಇನ್ನು ನಮ್ಮ 33 ಇಲಾಖೆಗಳಿದಾವೆ. 33 ಇಲಾಖೆಗಳ ಎಲ್ಲ ಡಿಪಾರ್ಟ್ಮೆಂಟ್ ಔಟ್ಸೋರ್ಸ್ ಇರ್ತಕ್ಕಂಥ ಏಜೆನ್ಸಿನಲ್ಲಿ ಏನು ಕೆಲಸ ಮಾಡ್ತಾರೆ, ದೇ ವಿಲ್ ಆಟೋಮೆಟಿಕ್ಲಿ ಕಮ್ ಟು ದಟ್ ಸೊಸೈಟಿ. ಸೊ ಅಲ್ಲೇ ಸ್ಥಳೀಯವಾಗಿ ಸ್ಥಳೀಯರು ಕೊಡ್ತಕ್ಕಂಥದ್ದಾಗುತ್ತೆ. ಸೊಸೈಟಿ ಮುಖಾಂತರ ಮಾಡೋದ್ರಿಂದ ಕೇವಲ 1% ಸರ್ವಿಸ್ ಚಾರ್ಜ್ನಲ್ಲಿ ಸೊಸೈಟಿ ನಡೆಯುತ್ತೆ. ಭದ್ರತೆ ಅಂದರೆ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥದ್ದಕ್ಕೂ ಅಲ್ಲಿ ಸಾಧ್ಯತೆ ಇದೆ. ಇದು ಒಂದು ಆದರೆ ಭಾಳಷ್ಟು ಒಂದು ರೆವಲ್ಯೂಷನ್ ಆಗ್ಬೋದು. ಇದೊಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಆಲ್ರೆಡಿ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಇದೆ. ಸೊ ಇನ್ನು ಕೆಲವಾರು ದಿನಗಳಲ್ಲಿ ಇದು ಆಗ್ತದೆ. ಸೊ ಇಂಥವು ಇನ್ನು ಮಿನಿಸ್ಟ್ರಿ ಲೀವ್ ಬಗ್ಗೆ ತಾವು ಹೇಳಿದ್ರಿ. ಇಂಥವು ಸುಮಾರು 7-8 ಕಾರ್ಯಕ್ರಮಗಳು ಕಳೆದ 2 ವರ್ಷಗಳಿಂದ ಭಾಳ ಮನಸ್ಸಿಗೆ ಮುಟ್ತಕ್ಕಂಥದ್ದು. ಎರಡನೇದು ತೃಪ್ತಿ ತರತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಖಂಡಿತ ಸರ್. ಈಗ ಮಹಿಳೆಯರು ಅಂದಾಗ ಅವ್ರ ಬಗ್ಗೆ ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಕಾಳಜಿಯನ್ನು ವಹಿಸಿದೆ. ಮನೆ ಕೆಲಸ ಮಾಡ್ಕೊಂಡು 10 ಜನ ಇರ್ತಾರೆ. ಅಯ್ಯೋ ನಮ್ಮನ್ನು ಕೇಳೋರು ಯಾರು, ಹೇಳೋರು ಯಾರು, ನಾವು ದಿನಗೂಲಿಗೆ ಅಥವಾ ತಿಂಗಳ ಸಂಬಳಕ್ಕೆ ಮತ್ತು ಅಲ್ಪ ಸಂಬಳಕ್ಕೆ ಬದುಕೋರು ಅಂತ ಅವ್ರ ಬಗ್ಗೆ ಯೋಚನೆಗಳು ಯಾಕೆ ಬಂತು, ಹೆಂಗೆ ಬಂತು, ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅವ್ರ ಬಗ್ಗೆ? ಇಲ್ಲ, ನಾನು ಭಾಳಷ್ಟು ಸರಿ ನನಗೆ ಈ ಥರ ಈ ಸ್ಟ್ರೈಕ್ಗಳು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋಗ್ತೀವಿ ನಾವು. ಅಲ್ಲಿ ಹೋದಾಗ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಬಂದ್ಬಿಟ್ಟು ವಾಪಸ್ಸು ಅವ್ರಿಗೆ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತೀನಿ ನಾನು. ಸೊ ಎಲ್ಲೇ ಹೋದ್ರು ಯಾರೇ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಾಗ ಅದಕ್ಕೆ ಯಾವ ರೀತಿಯಾಗಿ ನಾವು ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ನಾವು ಇದಕ್ಕಾದಂಥ ಒಂದು ಸಪ್ರೇಟ್ ಬಿಲ್ ತರಬೇಕಂತ ಹೇಳಿ ಮುಂದೆ ಬರ್ತಕ್ಕಂಥ ಏನಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ ಬಿಲ್ಲೇ ತರ್ತಾ ಇದೀವಿ. ಇನ್ನೊಂದು ವಾರದ ನಾಳೆ ಪಬ್ಲಿಷ್ ಆಗ್ಬೋದು, ನಾಳೆ ನಾಡ್ದು ಮಂಡೇ ಪಬ್ಲಿಕ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದಾದಮೇಲೆ ಎಲ್ಲರೂ ಸಲಹೆಗಳನ್ನ ತೊಗೊಂಡು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ಚರ್ಚೆ ಮಾಡಿ ಸೊ ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಯಾಕಂದರೆ ಈ ಗಿಗ್ ವರ್ಕರ್ಸ್ ಏನು ಮಾಡಿದ್ವಿ ಅದೇ ರೀತಿಯಾಗಿ ಡೊಮೆಸ್ಟಿಕ್ ವರ್ಕರ್ಸು, ಟ್ರಾನ್ಸ್ಪೋರ್ಟ್ ವರ್ಕರ್ಸು, ಸಿನಿ ವರ್ಕರ್ಸ್ ಬಿಲ್ಲು ತಂದಿದ್ದೇವೆ. ಸಿನಿ ವರ್ಕರ್ಸ್ ಬಿಲ್ಲಲ್ಲಿ ಏನೇನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಹೆಚ್ಚು ಜನ ಪಿಕ್ಚರ್ಗೆ ಹೋಗ್ತಾರೆ, ಟಿಕೆಟ್ನ ಖರೀದಿ ಮಾಡ್ತಾರೆ ವರ್ಷದಲ್ಲಿ. ಸೊ ಅದ್ರ ಮೇಲೆ ಸಣ್ಣ ಪರ್ಸೆಂಟ್ ಆಫ್ ಸೆಸ್ ಹಾಕಬೇಕು, ಅದರ ಸಹಭಾಗಿತ್ವವಾಗಿ ಸರ್ಕಾರ ದುಡ್ಡು ಕೊಡಬೇಕು. ಇವೆರಡು ದುಡ್ಡು ಕಲೆಕ್ಟ್ ಆದಮೇಲೆ ಪಿಕ್ಚರ್ ಅಂದ ತಕ್ಷಣ ಬರೀ ಹೀರೋಯಿನ್ ಆಗೋದಿಲ್ಲ. ಸೊ ಅದು ಹಿಂದ್ಗಡೆ ಇರ್ತಕ್ಕಂಥವ್ರು ಡೈಲಿ ವೇಜಸ್ ಕೆಲಸ ಮಾಡ್ತಾರೆ, ಟಿವಿ ಸೀರಿಯಲ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿದ್ದಾರೆ, ನಿಮ್ಮ ಟಿವಿ ಸ್ಟುಡಿಯೋನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿದ್ದಾರೆ, ಆಮೇಲೆ ಮೇಕಪ್ ಆರ್ಟಿಸ್ಟ್ಗಳು, ಸ್ಟಂಟ್ ಮ್ಯಾನ್ಗಳು, ಅದ್ರ ಜೊತೆಗೆ ಸ್ಪಾಟ್ ಬಾಯ್ಗಳು. ಸೊ ಇಂಥವ್ರು ಆಮೇಲೆ ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಸೊ ಸಾಮಾಜಿಕ ಕಲೆ ಮಾಡ್ತಕ್ಕಂಥವ್ರು, ಯಾರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಜೊತೆ ಹೊಂದ್ಕೊಂಡು ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರೂ ಡ್ರಾಮಾ ನಡೆಸ್ತಕ್ಕಂಥವ್ರು ಕೂಡ ಅವ್ರನ್ನ ಕೂಡ ಕವರ್ ಮಾಡಿ ಸುಮಾರು 1-2-3 ಲಕ್ಷ ಜನ ಆಗ್ಬೋದು ಇಡೀ ಕರ್ನಾಟಕದಲ್ಲಿ. ಅಂಥವ್ರನ್ನು ಕೂಡ ಗುರುತಿಸಿ ಇನ್ನು ಕೆಲವೇ ದಿನದಲ್ಲಿ ನಾವು ಅವ್ರಿಗೆ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಿನಿ ಬಿಲ್ಲು ಆಲ್ ಓವರ್ ಇಂಡಿಯಾ ಎಲ್ಲಿ ಇಲ್ಲ. ಟ್ರಾನ್ಸ್ಪೋರ್ಟ್ ಬಿಲ್ ಆಗಿರ್ಬೋದು ಅಥವಾ ನಾವು ಮೆನ್ಸ್ಟ್ರಲ್ ಬಿಲ್ ಆಗಿರ್ಬೋದು, ಇಂಥವೆಲ್ಲ ಸ್ವಲ್ಪ ಏನೋ ಬದಲಾವಣೆ ಸಮಾಜದಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮ ಆಗ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತ ಸರ್, ಹೌದು. ಈಗ ಕರ್ನಾಟಕ ಕಾಂಗ್ರೆಸ್ 2.5 ವರ್ಷದಲ್ಲಿ ಆಡಳಿತಕ್ಕೆ ಬಂದಾಗ ನೀವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಶಕ್ತಿ ಯೋಜನೆ ಇರ್ಬೋದು, ಹೆಣ್ಮಕ್ಳನ್ನು ಸೆಳೆದು ಬಿಟ್ಟಿದ್ದೀರಿ. ಹೌದಪ್ಪ, ನಮ್ಮನ್ನು ಕೇಳೋರು ಹೇಳೋರು ಇದ್ದಾರೆ ಅನ್ನುವಂಥ ಭಾವನೆ ಬಂತು. ಬಟ್ ಈಗ ಸರ್, ಮುಟ್ಟಿನ ರಜೆ ಅಂತ ಸಂದರ್ಭದಲ್ಲಿ ಇದೊಂದು ಐತಿಹಾಸಿಕ ತೀರ್ಮಾನ ಆಗುತ್ತೆ. ಅದನ್ನು ಅನುಷ್ಠಾನಕ್ಕೆ ತರೋದು ಅಷ್ಟು ಸುಲಭ ಅಲ್ಲ, ಅದನ್ನ ಮೇಲ್ವಿಚಾರಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ಈ ಲೇಬರ್ ಲಾ ಕಾರ್ಮಿಕರಿಗೆ ಗೊತ್ತೇ ಇರಲ್ಲ, ಕಂಪ್ನಿಗಳಿಗೆ ಗೊತ್ತಿರುತ್ತೆ, ಹೈಡ್ ಮಾಡೋ ಚಾನ್ಸಸ್ ಇರುತ್ತೆ. ಇದನ್ನು ಹೆಂಗೆ ಮಾನಿಟರ್ ಮಾಡ್ತೀರಿ? ಇದ್ರಿಗೇನು ಭಾಳ ಕಷ್ಟ ಆಗಲ್ಲ ಮಾನಿಟರ್ ಮಾಡೋದು. ಯಾಕಂದರೆ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಗಳು ಏನಿದಾವೆ, ಫಾರ್ ಎಕ್ಸಾಂಪಲ್ ಸರ್ಕಾರದ ವಲಯಲ್ಲಿ, ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ಲಿ ನಮಗಿಲ್ಲಿ 3-4 ಬರ್ತಾವೆ. ಒಂದು KCSR ರೂಲ್ಸ್ನ ಅಮೆಂಡ್ ಮಾಡ್ಕೋಬೇಕು ಸ್ವಲ್ಪ ಮಟ್ಟಿಗೆ. ಆಮೇಲೆ ನಮ್ಮದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಇಂಡಸ್ಟ್ರಿ, ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಫ್ಯಾಕ್ಟ್ರಿ ಆ್ಯಂಡ್ ಇಂಡಸ್ಟ್ರಿ ಆ್ಯಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಬದಲಾವಣೆ ತಂದ್ಬಿಟ್ಟು ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಜಿಯೋ ಇಶ್ಯೂ ಮಾಡ್ತೀವಿ. ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆದಮೇಲೆ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದಕ್ಕೆ ಒಂದು ರೂಲ್ ಫ್ರೇಮ್ ಮಾಡ್ತೀವಿ. ಅದನ್ನು ಮಾನಿಟರ್ ಮಾಡೋಕ್ಕೆ ಚಾಲೂ ಮಾಡ್ತೀವಿ. ಸೊ ಇದನ್ನು ಭಾಳ ಸೆನ್ಸಿಟಿವ್ ಆಗಿ ತೊಗೋಬೇಕು, ಪಾಸಿಟಿವ್ ಆಗಿ ತೊಗೋಬೇಕು. ಯಾಕಂದರೆ ನಾಳೆನೇ ಜ್ವರ ಬರುತ್ತಂತೇಳಿ ಇವತ್ತು ಗುಳಿಗೆ ತೊಗೊಳಕ್ಕೆ ಬರಲ್ಲ. ಕರೆಕ್ಟ್, ಐ ಅಗ್ರಿ. ಸೊ ಒನ್ಸ್ ಎನಿ ಲಾ, ಫಾರ್ ಎಕ್ಸಾಂಪಲ್ ನೀವು ಇವತ್ತು ಅಮೆರಿಕಾಗೆ ಹೋದ್ರೆ, ಅಮೆರಿಕನಲ್ಲಿ ಬೇರೆ ಸ್ಟೇಟ್ನಲ್ಲಿ ಬೇರೆ ಲಾ ಇದೆ. ವೆನ್ ಯು ಗೋ ಟು ರೋಮ್, ಯು ಹ್ಯಾವ್ ಟು ಬಿ ಲೈಕ್ ಅ ರೋಮನ್ ಅಂತ ಹೇಳ್ತಾರೆ. ನೀವು ಅಮೆರಿಕಾಗೆ ಹೋದ್ಮೇಲೆ ಆ ದೇಶದ ಕಾನೂನುಗಳನ್ನ ಹೆಂಗೆ ನೀವು ಒಪ್ಕೊಳ್ತೀರಿ, ನೀವು ನಾಳೆ ಗುಜರಾತಿಗೆ ಹೋದಾಗ ಹೆಂಗೆ ಆ ರಾಜ್ಯದ ಕಾನೂನುಗಳನ್ನ ಒಪ್ತೀರಿ, ಈ ರಾಜ್ಯದಲ್ಲಿ ಇದು ರಾಜ್ಯದ ಕಾನೂನುಗಳನ್ನ ಒಪ್ಪಬೇಕಾಗಿರುತ್ತೆ. ಮಲ್ಟಿನ್ಯಾಷನಲ್ ಇದ್ರೇನು, ಯಾವ ಕಂಪ್ನಿ ಇದ್ರೇನು. ಸೊ ಉದ್ದೇಶ ನಮ್ದು ಯಾಕೆ ಬಂತು ಅಂತಂದ್ರೆ, ನಾನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಪನಾ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರ ಪಾಪ ಶಿ ಹೆಡೆಡ್ ದಿಸ್ ಎಂಟೈರ್ ನಮ್ಮ ಸಮಿತಿನ ಅವ್ರು ಹೆಡ್ ಮಾಡಿದ್ರು. ನಾವು ಹಳ್ಳಿಗಳಲ್ಲಿ ಸ್ವಲ್ಪ ನಾನು ಅವಾಗ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ, ಪುವರ್ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಂದ ಬಂದಿರತಕ್ಕಂಥ ಹೆಣ್ಮಕ್ಳು ಯಾರು ವರ್ಕಿಂಗ್ ಕ್ಲಾಸ್ ಮಾಡ್ತಾರೆ, ಮನೇನೂ ಕೆಲಸ ಮಾಡ್ತಾರೆ, ಆಮೇಲೆ ಶಿ ಇಸ್ ಅ ಬ್ರೆಡ್ ಅರ್ನರ್ ಆಫ್ ದ ಫ್ಯಾಮಿಲಿ. ಕೆಲವು ಟೈಮು ನೋಡಿ ಗಂಡ ಮೈಲಿ ಹುಷಾರಲ್ಲ, ಅವಳೊಬ್ಳೆ ಬ್ರೆಡ್ ಅರ್ನರು. ಇದನ್ನ ಮರ್ತೇ ಬಿಡ್ತಾರೆ ಜನ. ಆಯ್ತು, ಗಂಡನೂ ಬ್ರೆಡ್ ಅರ್ನರ್ ಇದ್ದಾನೆ, ಹೆಂಡ್ತಿನೂ ಬ್ರೆಡ್ ಅರ್ನರ್ ಇದ್ದಾಳೆ,
ಹೆಂಡ್ತಿ ಮನೆ ಕೆಲಸ ಮಾಡ್ಬೇಕು, ಗಂಡಗ್ ನೋಡ್ಕೋಬೇಕು, ಮನೆ ಕ್ಲೀನ್ ಇಡಬೇಕು, ಬೀಗರು ಬರಬೇಕು, ಹಬ್ಬ ಉಣಿಕ್ ದುಡಿಬೇಕು, ಆ ಕಡೆ ಅತ್ತೆಗೆ ನೋಡ್ಕೋಬೇಕು, ಈ ಕಡೆ ಅಣ್ಣ ತಮ್ಮರು ನೋಡ್ಕೋಬೇಕು. ಆ್ಯಕ್ಚುಲಿ ವುಮೆನ್ ಇಸ್ ಅ ವೆರಿ, ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಎಷ್ಟೇ ನೀವು ಮಾಡಿದ್ರು ಕೂಡ, ಎಷ್ಟೇ ಡೆವಲಪ್ ಆಗಿ 5G TG ಬಂದರೂ ಕೂಡ 10G ಬಂದರೂ ಕೂಡ ನಿಮಗೆ ಹೆಣ್ಮಗಳು ಸೆಂಟ್ರಿಬಲ್ ಫೋರ್ಸ್ ಆಫ್ ಫ್ಯಾಮಿಲಿ ಆಗಿರ್ತಾರೆ. ಸೊ ರೊಕ್ಕ ಇರ್ತಕ್ಕಂಥ ಫ್ಯಾಮಿಲಿಗಳಲ್ಲಿ ಅವ್ರಿಗೆ ಲಿವರೇಜ್ ಇದೆ, ಸೊ ಆಳುಗಳು ಸಿಗ್ತಾರೆ, ಅದು ನಡೀತದೆ. ಬಟ್ ಕಡ್ಡಾಯವಾಗಿ ಬ್ರೆಡ್ ಅರ್ನರ್ ಇರ್ತಕ್ಕಂಥ ಫ್ಯಾಮಿಲಿಗಳಲ್ಲಿ ಭಾಳ ಕಷ್ಟ ಇದೆ. ಶಿ ಕೆನಾಟ್ ಟೇಕ್ ಅ ಲೀವ್ ಬಿಕಾಸ್ ದುಡ್ಡು ಕಟ್ ಆಗುತ್ತೆ ಅನ್ನೋದು ಒಂದು. ಸೊ ಇದನ್ನ ಮಾಡೋದ್ರಿಂದ ಒಂದು ಮಾನಸಿಕತೆ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಬಿಕಾಸ್ ಇನ್ ದ ಟೈಮ್ ಎಮೋಷನಲ್ ಟ್ರೋಮಾ ಭಾಳ ಇರುತ್ತೆ. ಆಫ್ಟರ್ 30-35 ವುಮೆನ್ ಗೋಸ್ ಬಾಡಿಲಿ ಭಾಳ ಚೇಂಜ್ ಆಗ್ತಾ ಹೋಗ್ತಾಳೆ, ಮದುವೆ ಆಗಿರ್ತಾಳೆ, ಮಕ್ಕಳಾಗ್ತಾರೆ, ಸೋಷಿಯಲ್ ಇಶ್ಯೂಸು, ಸೋಷಿಯಲ್ ಪ್ರಾಬ್ಲಮ್ಸು, ಡೊಮೆಸ್ಟಿಕ್ ವೈಲೆನ್ಸಸ್ಸು, ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಾಬ್ಲಮ್ಸ್, ಇವೆಲ್ಲ ಶಿ ಗೋಸ್ ಥ್ರೂ. ಸೊ ಅವಳಿಗೆ ಈ ಥರದ ಒಂದು ಲೀವ್ ಸಿಕ್ಕರೆ ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಅಪ್ ಮೋರ್ ವ್ಯಾಲ್ಯೂ. ಫರ್ಗೆಟ್ ಅಬೌಟ್ ಹರ್ ಸೆಲ್ಫ್, ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡ್ತಾಳೆ, ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ತಾಳೆ. ಯಾಕಂದ್ರೆ ಆ ಟೈಮ್ನಲ್ಲಿ ಭಾಳ ಸೈಕಲಾಜಿಕಲ್ ಎಫೆಕ್ಟ್ ಆಗ್ತಕ್ಕಂಥದ್ದು ಭಾಳಷ್ಟು ರಿಪೋರ್ಟ್ಸ್ಗಳಿದ್ದಾವೆ. ಸೊ ಅದನ್ನೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನಮ್ಮ ಸಮಿತಿಯವರು ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಹಂಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಯವರು, ನಮ್ಮೆಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರುಗಳು ಒಮ್ಮತದಿಂದ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ವೇದಿಕೆ ಮುಖಾಂತರ, ಆಮೇಲೆ ಇಡೀ ಕರ್ನಾಟಕದ ಏನು ನಮ್ಮ ಹೆಣ್ಮಕ್ಳಿದ್ದಾರೆ ಅವರೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, DCM ಸಾಹೇಬರಿಗೆ ಹಾಗೂ ನಮ್ಮೆಲ್ಲ ಕ್ಯಾಬಿನೆಟ್ ಸಚಿವರಿಗೆ ಮತ್ತೊಮ್ಮೆ ತಮ್ಮ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಇದೇ ಮುಟ್ಟಿನ ರಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಅಭಿಪ್ರಾಯಗಳು ಬರ್ತವೆ. ಅಫ್ಕೋರ್ಸ್ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಮಹಿಳೆಯರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನಿಮ್ಮ ಯೋಚನೆಗಳನ್ನು ಸ್ವೀಕಾರ ಮಾಡಿದ್ದಾರೆ, ನಮ್ಮನ್ನು ಹೇಳೋರು ಕೇಳೋರು ಇದ್ದಾರೆ ಅನ್ನುವಂಥ ಭಾವನೆ ಬಂದಿದೆ. ಬಟ್ ಒಂದು ವರ್ಗ, ಕೆಲವರು ಅಂತ ಹೇಳ್ತೀನಿ, ವೆರಿ ಲೆಸ್, ಬೆರಳೆಣಿಕೆಯಷ್ಟು, ನಾವು ಈ ಮುಟ್ಟು ಗಿಟ್ಟು ಅದನ್ನೆಲ್ಲ ಮೀರಿ ಬದುಕ್ತಾ ಇದ್ದೀವಿ, ಹೊರಗಡೆ ಬಂದಿದ್ದೀವಿ, 4 ಗೋಡೆಗೆ ಸೀಮಿತವಾಗಿ ಬದುಕನ್ನು ನಡೆಸ್ತಾ ಇಲ್ಲ. ಈ ರಜೆಯ ಮೂಲಕ, ಈ ಲೀವ್ನ ಮೂಲಕ ನಾವು ಮತ್ತೆ ಲೀವು ಅಥವಾ ಒಂದು ರಜೆಗೆ ಒಳಗಾದರೆ ನಾವು ಒಂದು ಕ್ಷಣ ಹಿಂಗೆ ನಿಂತ್ಕೊಂಡ್ರು ಕೂಡ ಸಂಬಡಿ ವಿಲ್ ಪಾಸ್ ಲೈಕ್ ದಿಸ್. ಹಾಗಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನಾದರೂ ಕಂಪನಿಗಳು ನಮ್ಮನ್ನು ಕೆಲಸಕ್ಕೆ ತೊಗೊಳಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ಬಂದುಬಿಟ್ರೆ ಈ ಕಾರಣಗಳಿಂದ ಅನ್ನುವಂಥ ಆತಂಕ ಇದೆ. ಒಂಚೂರು ಕ್ಲಾರಿಫೈ ಮಾಡ್ಬೋದು ಸರ್? ಈ ಆತಂಕಕ್ಕೆ ನಾವು ಒಳಗಾಗಬಾರ್ದು. ಆತಂಕಕ್ಕೆ ಒಳಗಾಗ್ತಕ್ಕಂಥ ಏನಿಲ್ಲ. ಬೇರೆ ರಷ್ಯಾದಲ್ಲಿ 100 ವರ್ಷ ಹಿಂದಗಡೆನೆ ಮಾಡಿದ್ದಾರೆ ಬಿಲ್ಲು, ಜಪಾನ್ನಲ್ಲಿ ಇದೆ, ಹಲವಾರು ದೇಶಗಳಿದೆ, ಕೆಲವು ರಾಜ್ಯಗಳು ಬಂದಿದೆ, ಸರಿಯಾಗಿ ಇಂಪ್ಲಿಮೆಂಟ್ ಕೂಡ ಆಗಿರ್ಲಿಕ್ಕಿಲ್ಲ. ಸೊ ನಾವು ಪಾಸಿಟಿವ್ ಆಗಿ ತಗೋಬೇಕು. ನೀವು ಈಗ ಯಾವುದೇ ಒಂದು ಬಿಲ್ಲನ್ನ ಸಮರ್ಪಕವಾಗಿ ಉದ್ದೇಶ ತಂದಿರತಕ್ಕಂಥದ್ದೇನು ಅದನ್ನ ಗಮನಿಸಬೇಕು. ಉದ್ದೇಶ ಏನು? ಒಬ್ಬ ಹೆಣ್ಮಗಳು ಆ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟಾಕ್ ಅಬೌಟ್ ವಿಮೆನ್ ಓನ್ಲಿ, ಹೂ ಇಸ್ ಹ್ಯಾವಿಂಗ್ ಅಬ್ಸಲ್ಯೂಟ್ಲಿ ಪೇನ್. ಕೆಲವರಿಗೆ ಥ್ರೆಶೋಲ್ಡ್ ಜಾಸ್ತಿ ಇರ್ತದೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಕರೆಕ್ಟ್. ಕೆಲವರಿಗೆ ಪೇನ್ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರ್ತದೆ, ಕೆಲವರಿಗೆ ಆಗೋದೇ ಇಲ್ಲ, ಹೊಟ್ಟೆ ನೋವಲ್ಲಿ ಅಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮಿಂಗ್ ದಟ್ ಶಿ ಇಸ್ ಅ ಕಾನ್ಸ್ಟೇಬಲ್ ಅಂತ ಇಟ್ಕೊಳ್ಳಿ. ಆ ಅಮ್ಮ ಕಾನ್ಸ್ಟೇಬಲ್ ಆಗಿದ್ರಿಂದ ಆಕಿನ ಪರಿಸ್ಥಿತಿ ಏನು? ಅವತ್ತು ಒಬ್ಬ ಟೀಚರ್ ಆಗಿದ್ರೆ ಆಯಮ್ಮನ ಪರಿಸ್ಥಿತಿ ಏನು? ಒಬ್ಬ ಶಾಪ್ನಲ್ಲಿ ವೆಲ್ಡಿಂಗ್ ಮಿಷಿನ್ ನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಮ್ಮನ ಪರಿಸ್ಥಿತಿ ಏನು? ಸೊ ಅದನ್ನ ನೋಡ್ಕೋಬೇಕು ನಾವು. ಆಮೇಲೆ ಮತ್ತೆ ಮನೆ ಮೇಂಟೈನ್ ಮಾಡಬೇಕು ಅವರು. ಸೊ ಇದನ್ನ ಯೋಚನೆ ಮಾಡಿದಾಗ ಬೇರೆ ಯಾವ ಆಲೋಚನೆ ನಿಮಗೆ ಬರಕ್ ಸಾಧ್ಯನೇ ಇಲ್ಲ. ಆಯ್ತು, ಆ ಥರದ್ದು ಏನಾರ ಬಂದ್ರೆ ಮುಂದೆ ನೋಡೋಣ ತಾನೆ. ಮುಂದೆ ವಿ ಹ್ಯಾವ್ ಟು ವೇಟ್ ಅಂಡ್ ಕ್ಲಾರಿಫೈ. ಇದರಿಂದ ಇನ್ನ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆದ್ರೆ ವೆರಿ ನೈಸ್, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಈಗ ನೆಗೆಟಿವ್ ಮಾಡೋದ್ರಿಂದ ಏನು ಅರ್ಥನೇ ಇಲ್ಲ. ಸೊ ಫಾರ್ ಎವ್ರಿ ಥಿಂಗ್ ಯು ಕ್ಯಾನ್ ಹ್ಯಾವ್ ಪಾಸಿಟಿವ್ ಅಂಡ್ ನೆಗೆಟಿವ್. ಅಂಡ್ ಪೀಪಲ್ ಇಫ್ ದೇ ಆರ್ ಸ್ಪೀಕಿಂಗ್ ಹ್ಯಾವಿಂಗ್ ಅ ನೆಗೆಟಿವ್ ಒಪಿನಿಯನ್, ಬಟ್ ನೆಗೆಟಿವ್ ಅನ್ನೋದಕ್ಕಿಂತ ಜಾಸ್ತಿ ಇದು ಸರಿಯಲ್ಲ ಅಂತಕ್ಕಂಥದ್ದು ಕೆಲವರು ವಾದ ಇರ್ತದೆ. ಐ ರೆಸ್ಪೆಕ್ಟ್ ದಮ್. ಅವ್ರನ್ನ ನಾವು ಕನ್ಫ್ರಂಟ್ ಮಾಡಕ್ ಹೋಗ್ಬಾರ್ದು. ಇಫ್ ಎನಿಬಡಿ ಸೇಸ್ ದಿಸ್ ಇಸ್ ವೆರಿ ಬ್ಯಾಡ್ ಅಂತ ಹೇಳಿದ್ರು ಕೂಡ ಐ ಹ್ಯಾವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್. ಯಾಕಂದ್ರೆ ಡೆಮೋಕ್ರಸಿನಲ್ಲಿ ಅವ್ರ ಅಭಿಪ್ರಾಯನೂ ನಾವು ಗೌರವಿಸಬೇಕಾಗ್ತದೆ. ಸೊ ಲಾರ್ಜರ್ ಅಭಿಪ್ರಾಯನ ತಗೊಂಡು ಮಾಡಿರ್ತಕ್ಕಂಥದ್ದು ಬಿಲ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಅಂದಾಗ ಈ ಮಹಿಳೆಯರ ಪಲ್ಸ್ನ ಅರ್ಥ ಮಾಡ್ಕೊಂಡಿದೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ, ಮಗದೊಮ್ಮೆ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರನ್ನು ಸೆಳೆಯೋ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಮಾತಿಗೆ ನೋಡಿಮ್ಮ, ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ, ನಾವ್ ಎಲ್ಲಿಗೆ ತಲುಪಿದೀವಿ ಅಂತ ಹೇಳ್ತೀವಿ. ಪಕ್ಷಾತೀತವಾಗಿ ಬಿಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ಮಾತನಾಡ್ಬೇಕಾಗಿದ್ರೆ 1940ನೇ ಇಸ್ವಿಯಲ್ಲಿ ಸುಮಾರು ನನ್ನ ಪ್ರಕಾರ 20-25% ಲಿಟ್ರಸಿ ಇತ್ತು. ಏನಮ್ಮ? ಇವಾಗ ಸುಮಾರು 74-75% ಲಿಟ್ರಸಿ ಇದೆ. 75% ಲಿಟ್ರಸಿ ಇದ್ದು ಸಮಾಜ ಯಾವ ಲೆವೆಲ್ ಇದೆ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡ್ಕೊಂಡ್ರೆ ನಾಚಿಕೆ ಆಗತ್ತೆ ನಮಗೆ. ಎಲ್ಲ ವ್ಯವಸ್ಥೆಗಳು, ನಿಮ್ಮ ವ್ಯವಸ್ಥೆ, ಟಿವಿ ಮಾಧ್ಯಮ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಈ ಜುಡಿಷಿಯರಿ ವ್ಯವಸ್ಥೆ, ಪೊಲಿಟಿಕಲ್ ವ್ಯವಸ್ಥೆ ನೋಡಿದ್ರೆ ನಾವು ಇನ್ನ ಬಹಳ ಕೆಳ ಹಂತದಲ್ಲೇ ಹೋಗ್ಬಿಟ್ಟಿದೀವಿ, ಬಹಳ ಕೆಳ ಹಂತದಲ್ಲೇ ಹೋಗಿದ್ದೀವಿ. ಸೊ ಎಲ್ಲೋ ಒಂದು ಜಾಗದಲ್ಲಿ ಇಡೀ ಸೊಸೈಟಿ ಸರಿ ಯಾವುದು ತಪ್ಪು ಯಾವುದು ಅನ್ನತಕ್ಕಂಥದ್ದನ್ನ ಕಂಡುಹಿಡಿತಕ್ಕಂಥ ಸೊಸೈಟಿ ಆಗಬೇಕು. ಇಫ್ ಇಟ್ ಆಲ್ ಚೇಂಜ್ ಅನ್ನೋದು ಕಾಣಬೇಕಾಗಿದ್ರೆ ಸಮಾಜದಲ್ಲಿ ಕೇವಲ ರಾಜಕೀಯ ಮುಖಾಂತರ ಸಾಧ್ಯನೇ ಇಲ್ಲ.
ಯಾಕಂದ್ರೆ ರಾಜಕೀಯ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೊಸೈಟಿ. ಸೊಸೈಟಿ ಹೊಲಸಿದ್ರೆ ರಾಜಕೀಯನೂ ಅಷ್ಟೇ ಹೊಲಸಿರುತ್ತೆ. ಇದು ವಾಸ್ತವನ ಒಪ್ಕೋಬೇಕಾಗತ್ತೆ. ಸೊ ಪ್ರಾಮಾಣಿಕವಾಗಿ ಸೊಸೈಟಿನಲ್ಲಿ ಡಿಮಾಂಡ್ ಬೇಸ್ಡ್ ಪ್ರಾಡಕ್ಟ್ ಬಂದಾಗ ನಾವು ಪ್ರಾಡಕ್ಟ್ ಮಾರಕ್ ಹೋಗ್ತೀವಿ ರಾಜಕಾರಣಿಗಳು. ಈ ಪ್ರಾಡಕ್ಟ್ ಮಾರಿದ್ರೆ ತಗೊಳ್ತಾರ ಅಂದ ತಕ್ಷಣ ಜನ ಇದೇ ಪ್ರಾಡಕ್ಟ್ ಮಾರ್ತೀವಿ ನಾವು. ಸೊಸೈಟಿ ಅಂತಕ್ಕಂಥದ್ದು ನಾವು ISO ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ನ ತೊಗೊಂತೀವಂತ ಸ್ವಲ್ಪ ಏನನ್ನ ಆ ಥರ ಡೆವಲಪ್ಮೆಂಟ್ ಬಂದ್ರೆ ನಾವೆಲ್ಲ ಒಳ್ಳೆ ಇಂಡಿಯನ್ ISO ಸ್ಟ್ಯಾಂಡರ್ಡೇ ಕಂಪ್ನಿ ಪ್ರಾಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಿಮ್ ಕಡೆಯಿಂದ ಕ್ರಾಂತಿ ಸಾಧ್ಯ ಅಲ್ವಂಗ? ಅಲ್ಲ, ಕ್ರಾಂತಿ ಅಂತಕ್ಕಂಥ ಅದೇ ಹೇಳುತ್ತೆ. ಕ್ರಾಂತಿ ಒಬ್ಬನಿಂದ ಏನಾಗದಿದೆ ಅನ್ನೋದು ಒಂದು ವಿಚಾರ ಇದೆ. ಸಿ ಐ ಕ್ಯಾನ್ ಬಿ ಎ ವಿಷನರಿ, ಯು ಕ್ಯಾನ್ ಬಿ ಎ ವಿಷನರಿ. ಅಂಬೇಡ್ಕರ್ ಅವ್ರು ಬಂದೋದ್ರು, ಬಸವಣ್ಣವ್ರು ಬಂದೋದ್ರು, ಎಲ್ಲ ದೇಶದಲ್ಲಿ ಗ್ರೇಟ್ ಲೀಡರ್ಸ್ಗಳು ಬಂದೋಗಿದ್ದಾರೆ. ಜನರೇಷನ್ಗೆ ಬಂದಿದ್ದಾರೆ, ಸೆಂಚುರೀಸ್ ಬಂದೋಗಿದ್ದಾರೆ. ಯಾವಾಗ್ಲೂ ಇಂಥ ಲಾರ್ಜರ್ ಕಂಟ್ರಿ ಒಬ್ಬರಿಬ್ಬರ ಕೈಲಿ ನಡ್ಸಕ್ ಆಗೋದಿಲ್ಲ. ಒಬ್ಬರು ಈ ದೇಶದಲ್ಲಿ ದೇವರಾಗಿ ಎಲ್ಲ ಸುಣ್ಣ ಬಣ್ಣ ಬೆಳೆಯಕ್ ಬರ್ತದೆ ಅದಕ್ಕೆ ನಮ್ಮಲ್ಲಿ 33 ಕೋಟಿ ದೇವ್ರದಾರ. 33 ಕೋಟಿ ದೇವ್ರಿದ್ರು ಈ ದೇಶದಲ್ಲಿ ಒಬ್ಬರೇ ದೇವ್ರಂತ ಬಿಂಬಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ. ಪ್ಲಸ್ 33 ಕೋಟಿ ಪ್ಲಸ್ ಇನ್ನೊಂದು ದೇವ್ರ ಅಂತೇಳಿ ದಿನಾ ಬೆಳಗಿದ್ರೆ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗದಿಲ್ಲ. ಅಂದ್ರೆ ದಿ ಲಾರ್ಜರ್ ದ ಪಾಪ್ಯುಲೇಷನ್ ಇರತಕ್ಕಂಥ ಸೊಸೈಟಿ ಒಂದೇ ರೀತಿಯಾದಂಥ ಥಾಟ್ ಪ್ರಾಸೆಸ್ ಬಂದಾಗ, ಒಂದು ಮಾನದಂಡಗಳನ್ನ ಇಟ್ಕೊಂಡಂತ ಸೊಸೈಟಿ ನಾವಾದಾಗ ಬಹಳಷ್ಟು ಬದಲಾವಣೆ ಕಾಣಕ್ಕಾಗತ್ತೆ. ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ. ನೀವು ಆಂಕರ್ ಆಗಿ ಎಲ್ಲರಿಗೂ ಆಂಕರ್ನ ಕೇಳ್ತೀರಿ, ಪ್ರಶ್ನೆಗಳು ಕೇಳ್ತೀರಿ, ನಿಮ್ದು ಹೋಗುತ್ತೆ ನಮ್ದು ಹೋಗುತ್ತೆ. ಬಟ್ ದ ಎಂಟೈರ್ ಸೊಸೈಟಿ ಸಮ್ವೇರ್ ಒಂದು ಡೀಪ್ ಡೌನ್ ನಾವು ಯೋಚನೆ ಮಾಡಿದಾಗ ಮಾನದಂಡಗಳನ್ನು ಏನು ಅಂತ ಕಂಡಿಡದೇ ಸೊಸೈಟಿ ತಪ್ಕೊಂಡ್ಬಿಟ್ಟಿದೆ. ವಿ ಹ್ಯಾವ್ ಲಾಸ್ಟ್ ದ ಟ್ರ್ಯಾಕ್ ಟು ಐಡೆಂಟಿಫೈ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್. ಆ ಲೆವೆಲ್ ತಲುಪಿಟ್ಟಿದ್ವಿ ನಾವು. ಸೊ ಅದು ಸ್ವಲ್ಪ ಏನೋ ವಿಚಾರ ಮಾಡ್ತಕ್ಕಂಥ ವಿಷಯ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರೈಟ್. ದುಡಿಮೆಗೆ ತಕ್ಕ ವೇತನ ಯಾವಾಗ ಸರ್? ಅಲ್ಲ, ಅದು ನಮ್ಮ ದೇಶದಲ್ಲಿ ದುಡಿಮೆಗೆ ತಕ್ಕಂಥ ವೇತನ ಅಂತಕ್ಕಂಥದ್ದು ಬಹಳ ವಾಸ್ಟ್ ಆಗಿಂತ ಸಬ್ಜೆಕ್ಟು. ನಾವು ಮಿನಿಮಮ್ ವೇಜಸ್ ತಂದಿದ್ದೀವಿ, 23,000 ತಂದಿದ್ದೀವಿ ನಾವು. ಆದ್ರೆ ನಮ್ಮಲ್ಲಿ ಸುಮಾರು 40,000-50,000 ಜನ ಅದಕ್ಕೆ ವಿರುದ್ಧವಾಗಿ ಬೇಡ ಅಂತ ಹೇಳಿರ್ತಕ್ಕಂಥದ್ದು ಇದೆ. ಇಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ನಾವು ಕೊಡ್ತಕ್ಕಂಥದ್ದು ಕನಿಷ್ಠ ವೇತನ, ಅದು ಮಿನಿಮಮ್ ವೇಜಸ್ ಅಂತ ಅರ್ಥ. ಯಾವ ಬೇಸಿಸ್ ಮೇಲೆ ಮಿನಿಮಮ್ ವೇಜಸ್ ಸರಿಯಾಗಿದೀವಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ ರೆಪ್ಟೋಕ್ರಾಸ್ ಬ್ರೀಟ್ ಅಂತ ಒಂದು ವರದಿ ಬರುತ್ತೆ, ಒಂದು ಆರ್ಡರ್ ಆಗುತ್ತೆ. ಅದರಲ್ಲಿ ಸಮರ್ಪಕವಾಗಿ ಯಾವ ರೀತಿ ನೀವು ಮಿನಿಮಮ್ ವೇಜಸ್ ಫಿಕ್ಸ್ ಮಾಡ್ಬೇಕಂತ ಗೈಡ್ಲೈನ್ಸ್ ಇದೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ ಪಕ್ಷ 2,700 ಕ್ಯಾಲರಿ ಇರಬೇಕು, ವರ್ಷಕ್ಕೆ ಸುಮಾರು 72 ಅಂದ್ರೆ 72 yards ಅಥವಾ 65 meters ಬಟ್ಟಿ ಇರಬೇಕು, ಗಂಡ ಹೆಂಡತಿ 2 ಮಕ್ಕಳು 15 ವರ್ಷದ ಒಳಗಡೆ ಇದ್ರೆ 1 ಯೂನಿಟ್ ಅಂತ ಕನ್ಸಿಡರ್ ಮಾಡಿ, ಎಷ್ಟು ಕಾರ್ಬೋಹೈಡ್ರೇಟ್ ತಗೋಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ವೆಜಿಟೇಬಲ್ಸ್ ಇರಬೇಕು, ಕನಿಷ್ಠ ಪಕ್ಷ ಅದ್ರ ಕಾಸ್ಟ್ ತಗೋಬೇಕು. ನಾವು ಕಾಸ್ಟ್ ತೆಗಿಬೇಕಾಗಿದ್ರೆ ABC ಕ್ಯಾಟಗರಿ, ಅಂದ್ರೆ ಒಂದು ಹೈ ಮಾರ್ಕೆಟ್ ಅಂದ್ರೆ ಟಾಪ್ ಲೆವೆಲ್ ಇರ್ತಕ್ಕಂಥ ಮಾರ್ಕೆಟ್, ಒಂದು ಮೀಡಿಯಂ ಲೆವೆಲ್ ಇರ್ತಕ್ಕಂಥ ಮಾರ್ಕೆಟ್, ಒಂದು ಬಜಾರ್ನಾಗ ಇರ್ತಕ್ಕಂಥ ಮಾರ್ಕೆಟ್. 3 ಪದಾರ್ಥಗಳನ್ನ ನಾವು ತಗೊಂಡು ಒಂದು ಮೀನ್ ಅಂತ ಹೇಳ್ತೀವಿ, 3ರದ್ದು ಪ್ರೈಸ್ ನ ವೆರಿಫೈ ಮಾಡಿ ಒಂದು ಮೀಡಿಯಂ ಪ್ರೈಸ್ ಬರ್ತೀವಿ. ಹಂಗೆ ಇವರು ಒಂದು ಕುಟುಂಬಕ್ಕೆ ಎಷ್ಟು ಕ್ಯಾಲರಿ ಫುಡ್ ಬೇಕು, ಎಷ್ಟು ವೆಜಿಟೇಬಲ್ಸ್ ಬೇಕು, ಎಷ್ಟು ಗ್ರೀನ್ ಲೀವ್ಸ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಅವರು ವೆಜಿಟೇರಿಯನ್ ಇದ್ರೆ ಯಾವ ರೀತಿಯಾದಂಥ ಪ್ರೋಟೀನ್ ತಗೋಬೇಕಂತ ಹೇಳಿ ಕನ್ಸಿಡರ್ ಮಾಡಿದಾಗ ಅದಕ್ಕೊಂದು ಎಕ್ಸ್ ಕಾಸ್ಟ್ ಬರುತ್ತೆ. ಅದಕ್ಕೊಂದು ಎಕ್ಸ್ ಕಾಸ್ಟ್ ಬಂದ್ಮೇಲೆ ಮನೆ ಕಾಸ್ಟ್ ಅನ್ನೋದು ಇರ್ತದೆ ಬೆಂಗಳೂರಿನಲ್ಲಿ, ಅದು ವೈ ಕಾಸ್ಟ್ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ರೇಷನ್ ಕಾಸ್ಟ್ ಇವನ್ನೆಲ್ಲ ಸೇರಿದ್ರೆ ಒಂದು ಬೇಸಿಕ್ ಕಾಸ್ಟ್ ಬರ್ತದೆ. ಅದಾದ್ಮೇಲೆ 20% ಬೇರೆ ತರದ್ದು ಆಕ್ಟಿವಿಟೀಸ್ಗೆ, ಇನ್ನೊಂದು 25% ಬೇರೆ ತರದ್ದು ಹೆಲ್ತ್, ಆಮೇಲೆ ಕಾಲೇಜು ಫೀಸು ಅವನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಇವನ್ನೆಲ್ಲ ಒಂದು ಪಾಯಿಂಟ್ಸ್ಗಳು ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಈ ತರ ಪಾಯಿಂಟ್ಸ್ ಹೇಳಿದೆ. ಆ ಪಾಯಿಂಟ್ಸ್ ಎಲ್ಲ ಲೆಕ್ಕ ಹಾಕಿದ್ರು ಕೂಡ ಕನಿಷ್ಠ ಕೂಡ 23,000 ರೂಪಾಯಿ ಬೇಕೊಬ್ಬರು ಬದುಕಕ್ಕೆ ಬೆಂಗಳೂರಿನಲ್ಲಿ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಮಾಡಿರ್ತಕ್ಕಂಥದ್ದು, ಯಾರನ್ನ ಪ್ಲೀಸ್ ಮಾಡ್ಬೇಕನ್ನೋದಲ್ಲ. ಇವತ್ತು ಎಲ್ಲೋ ಒಂದು ಜಾಗದಲ್ಲಿ ಏನೋ ಚೀಪ್ ಲೇಬರ್ ಕೊಟ್ಟರು, ಅವ್ನು ದುಡಿದ್ರು ಕೂಡ ಕೊನೆಗೆ ಅವನಿಗೆ ಏನು ಸಿಗದೇ ಇಲ್ಲ. ಯಾಕಂದ್ರೆ ಆಯ್ತು ಇನ್ನೊಂದು 5,000 ಕಮ್ಮಿ ಕೊಟ್ಟರು ಕೂಡ ಅವನ ಜೀವನ ಪರ್ಯಂತ ಅವನು ಅಲ್ಲೇ ಉಳಿತಾನೆ. ಅವನಿಗೆ ಒಂದು 500 ರೂಪಾಯಿನೂ ಕೈಗೆ ಉಳಿಯಲ್ಲ. ಅವನು ಪಾಪ ಎಲ್ಲಿ ಆಸೆ ಬಿದ್ದು ಒಂದು ಕಾಫಿನೂ ಕುಡಿಯಂಗಿಲ್ಲ, ಒಂದು ಬರ್ಗರು ತಿನ್ನಂಗಿಲ್ಲ, ಒಂದು ಪಿಕ್ಚರ್ಗೂ ಹೋಗಂಗಿಲ್ಲ. ನನ್ನ ಇಂಡಸ್ಟ್ರಿ ಹಾಳಾಗತ್ತಂತ ಹೇಳಿ ನೀನು ಚೀಪ್ ಲೇಬರ್ ಇಟ್ಕೋ ಬೇಡ ನಂಗಿಲ್ಲ, ನಾವು ಇಂಡಸ್ಟ್ರಿಯಲ್ ಗೌರವಿಸ್ತೀವಿ. ಇನ್ನು ಎಷ್ಟು ವರ್ಷ ಹಂಗೆ ಇಟ್ಕಂತೀನಿ ನೀನು? ನಮಗೆ ಚೀಪ್ ಲೇಬರ್ ಇಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ. ಆಯ್ತು ಹೋಗ್ತೀರಿ, ನಾವು ಅದಕ್ಕೆ ಗೌರವಿಸ್ತೀವಿ, ಹೋಗ್ಬಾರ್ದಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಕೂಡ. ನಿಮ್ಮ ಕೂಗು ಕೂಡ ನಾವು ಕೇಳ್ತೀವಿ, ಈ ಕೂಗು ಕೂಡ ಕೇಳ್ಬೇಕಲ್ವಾ? ಆಯ್ತು ನಿಮ್ಮಲ್ಲೇ ಇನ್ನ 20 ವರ್ಷ ಕೆಲಸ ಮಾಡ್ತಾನೆ, 20 ವರ್ಷದ ಮೇಲೆ ಅವ್ನ ಕೈ ಮುಟ್ತಕ್ಕಂಥದ್ದು ಏನಿದೆ? ಈಗ ಕಳೆದ 2014ನೇ ಇಸ್ವಿಲಿಂದ 2026ನೇ ಇಸ್ವಿ ಬರೋದ್ರೊಳಗೆ 220% ಅಷ್ಟು ನಮ್ಮಲ್ಲಿ ಇದು ಇನ್ಫ್ಲೇಷನ್ ಆಗಿದೆ. ಅಂದ್ರೆ 2010ನೇ ಇಸ್ವಿನಲ್ಲಿ 2014ನೇ ಇಸ್ವಿಲಿ ನಿಮ್ಗೆ ಸಿಗ್ತಕ್ಕಂಥ ಸಂಬಳ
ಆ ಸಂಬಳದಲ್ಲಿ ನೀವೇನು ಖರೀದಿ ಮಾಡ್ತಿದ್ರಿ ಅದರಲ್ಲಿ ಖರೀದಿ ಮಾಡಿದ್ರು ಕೂಡ ನಿಮ್ಗೆ 1,000-2,000 ರೂಪಾಯಿ ಉಳಿತಾ ಇತ್ತು. ಈಗ ನೀವು 20,000 ರೂಪಾಯಿ ಸಂಬಳ ಸಿಕ್ಕರು ಕೂಡ ನೀವೇನು ಮಾಡಿದ್ರು ಕೂಡ 1 ರೂಪಾಯಿ ಉಳಿಲತಕ್ಕಂಥದ್ದು ಅಷ್ಟು ಇನ್ಫ್ಲೇಷನ್ ಆಗಿದೆ. ಸೊ ಈ ವಿಚಾರವನ್ನು ನಮಗೆ ಹೇಳಲಿಕ್ಕೆ ಇಂಡಸ್ಟ್ರಿಯರ್ಸ್ ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಂಥ ಆರ್ಗನೈಸೇಷನ್ಸ್ಗಳನ್ನ ನಾನು ಗೌರವಿಸ್ತೀನಿ. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ಮೋಸ್ಟ್ ರೆಸ್ಪೆಕ್ಟ್ ಫಾರ್ ಆಲ್ ದ ಇಂಡಸ್ಟ್ರೀಸ್. ಬಟ್ ನಾನು ಲೇಬರ್ ದೃಷ್ಟಿಯಿಂದ ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ನೋಡ್ತಿದ್ರೆ ಇದು ಎಲ್ಲೋ ಒಂದು ಜಾಗದ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತಕ್ಕಂಥ ಉದ್ದೇಶದಿಂದ ನಾನೇನೋ ಹೆಸರು ಪಟ್ಕೋಬೇಕು, ನಾನೇನೋ ಹೆಗ್ಗಳಿಕೆಗೆ ತರಬೇಕಂತಕ್ಕಂಥದ್ದು ಮಾಡಲಿಲ್ಲ. ಒಂದು ಭಾಳ ಸಿಸ್ಟಮೆಟಿಕ್ ಆಗಿ ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡಿ ತಂದಿದ್ದೇವೆ. ಇದು ಕೊನೆಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋಗ್ತೀವಿ, ಡೆಫಿನೆಟ್ಲಿ ಎಲ್ಲ ಕ್ಯಾಬಿನೆಟ್ ಸಚಿವರ ಹತ್ರ ಮಾತನಾಡ್ತೀವಿ. ಇಂಡಸ್ಟ್ರಿ ಮಿನಿಸ್ಟರ್ MB ಪಾಟೀಲ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಅವ್ರ IT-BT ಮಿನಿಸ್ಟರ್ ಇದ್ದಾರೆ, ಎಲ್ಲ ಮಿನಿಸ್ಟರ್ಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕ ನಮ್ಮ ದರ್ಶನಾಪುರ ಇದ್ದಾರೆ. ಅವ್ರ ಜೊತೆ ಎಲ್ಲ ಮಾತನಾಡಿ ಚರ್ಚೆ ತಗೊಂಡು ಫೈನಲ್ ಮಾಡ್ತೀವಿ. ಆದರೆ ನೀವು ಕೇಳಿದ್ದಕ್ಕೆ ಹೇಳಿರ್ತಕ್ಕಂಥ ಮಿನಿಮಮ್ ವೇಜಸ್ ಬಗ್ಗೆ ನೀವು ಸಡನ್ ಆಗಿ ಕೇಳಿದ್ರಿ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಮುಂದೆ ನೋಡೋಣ ಏನಾಗುತ್ತೆ. ಬಟ್ ಸಮಾನ ವೇತನ ಇಲ್ಲಿ ಮೊದಲು ಕನಿಷ್ಠ ವೇತನ ಕೊಡೋಕ್ಕಾಗಲ್ಲ, ಸಮಾನ ವೇತನ ಅನ್ನೋದು ಎಲ್ಲಿದೆ ಅಂತಕ್ಕಂಥದ್ದು ಒಂದು ನಮಗೆ ಪ್ರಾಬ್ಲಮ್ ಇದೆ. ಬಟ್ ಡ್ಯೂ ರೆಸ್ಪೆಕ್ಟ್, ನಾನೇನು ದೇವರಲ್ಲ, ನಾನೇನು ಭಾಳ ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ, ನಾನೊಬ್ಬ ಅಸಹಾಯಕನೇ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ಅಸಹಾಯಕರೇ ಈ ವ್ಯವಸ್ಥೆಯಲ್ಲಿ. ಈ ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ನಮಗೇನು ವಿಸ್ಡಮ್ ಇದೆ, ಬಾರೋಡ್ ವಿಸ್ಡಮ್ ಇದೆ, ನಾಲೆಜ್ ಇದೆ, ಆ ವ್ಯಾಪ್ತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ನಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ದೇಶನೇ ತಿರುಗಿ ನೋಡುವಂಥ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಅದನ್ನು ನೀವು 2.5 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡ್ ಬರ್ತಾ ಇದ್ದೀರಿ. ಬಟ್ ಆರ್ಥಿಕ ನಿರ್ವಹಣೆಯ ಸಂದರ್ಭದಲ್ಲಿ ದಿವಾಳಿಯತ್ತ ಸಾಗ್ತಾ ಇದೆ ಅನ್ನುವಂಥ ಟೀಕೆ ಟಿಪ್ಪಣಿಗಳಿದ್ದಾವೆ. ಸತ್ಯವನ್ನು ನೀವು ಹೇಳಿದ್ರೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಕಳೆದ 3-4 ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇಲ್ಲ, ಈ ಥರದ ಕೆಲವೊಂದು ಆರೋಪಗಳು ಬಂದಾಗ ಇದನ್ನು ಹೆಂಗೆ ತಗೊಳ್ಳೋದು ಸರ್? ಏನಾಗಿದೆ ಅಮ್ಮ, ಜನಕ್ಕೆ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ಪೇಷನ್ಸ್? ಯಾಕೆ ಹೇಳ್ತೀನಿ ಅಂತಂದ್ರೆ, ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿರ್ಬೋದು, ಅದೇನು ಮುಟ್ಟಿಲ್ಲ ಅಂತ ಅರ್ಥ ಅಲ್ಲ. ಆಯ್ತು, 2 ತಿಂಗಳ ಮುಟ್ಟಿಲ್ಲ ಅಂದ್ರೆ 3ನೇ ತಿಂಗಳ ಮುಟ್ಟಿರ್ತದೆ. ಸೊ ತಿಂಗಳ ಕೆಲವು ಕೊಡೋದ್ರಲ್ಲಿ ತೊಂದರೆ ಆಗುತ್ತೆ. ಯಾಕಂದ್ರೆ ಟ್ರೆಜರಿ ಇದೆ, ಲೋ ಆ್ಯಂಡ್ ಅಪ್ಸ್ ಇರ್ತವೆ. ಸೊ ಕಲೆಕ್ಷನ್ಸ್ಗಳು ಕಮ್ಮಿ ಆಗ್ತವೆ. ಕೆಲವು ಟೈಮ್ ಕಲೆಕ್ಷನ್ಸು ನಾವು ಅನ್ಕೊಂಡ ಮಟ್ಟಿಗೆ ಬರಲ್ಲ. ಸೊ ಹಂಗಾಗಿ ಅದೆಲ್ಲರಿಗೂ ಗುರುತಿರ್ತಕ್ಕಂಥದ್ದು, ಅದು ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೆ ನೀವು ನೋಡಿದ್ರೆ 1-2 ತಿಂಗಳು ಲೇಟ್ ಆಗಿರ್ಬೋದು, ಆದ್ರೆ ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ತಲುಪಿದೆ. ಸೊ ದುಡ್ಡು ತಲುಪಿಲ್ಲ ಅಂತೇನಿಲ್ಲ. ಸೊ ಒಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಇವರು ವಿರುದ್ಧವಾಗಿ ಮಾತನಾಡ್ತಾರೆ, ರಾಜಕೀಯವಾಗಿ ಮಾತನಾಡಲಿ. ಇದರಿಂದ ಇವತ್ತು ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ಅಂದ್ರೆ ಒಬ್ಬ ಮನುಷ್ಯನ ಆದಾಯ ಇಡೀ ಭಾರತ ದೇಶದಲ್ಲಿ ನೋಡ್ತಾ ಇದ್ದಾರೆ, ಕರ್ನಾಟಕ ನಂಬರ್ 1 ಇದೆ. GST ಕರ್ನಾಟಕ ನಂಬರ್ 1 ಇದೆ. GDP ಗ್ರೋತ್ ನಲ್ಲಿ ಕರ್ನಾಟಕ ನಂಬರ್ 1 ಕಳೆದ 50 ವರ್ಷದಿಂದ ಇದೆ. ಆಮೇಲೆ FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಕರ್ನಾಟಕ ನಂಬರ್ 1 ಇದೆ. ಪರ್ ಕ್ಯಾಪಿಟಲ್ ಕೂಡ ಕರ್ನಾಟಕ ನಂಬರ್ 1 ಇದೆ. ಅಂದ್ರೆ ಅರ್ಥ ಏನಂತಂದ್ರೆ, ನಾವು ಕೊಡ್ತಕ್ಕಂಥ ದುಡ್ಡು ಏನಿದೆ, ಈ ದುಡ್ಡು ಎಲ್ಲ ಹೋಗಿ FD ಮಾಡಿ ಬ್ಯಾಂಕ್ ನಲ್ಲಿ ಬಚ್ಚಿಡೋ ದುಡ್ಡಲ್ಲ. ಇದು ರೊಟೇಟ್ ಆಗುತ್ತೆ. ಇದು ಡೈಲಿ ಹೋಗಿ ಮಾರ್ಕೆಟ್ ನಲ್ಲಿ ಪಾಪ ಅವ್ನ ಮಕ್ಕಳಿಗೆ 1 ಬಿಸ್ಕೆಟ್ ಪ್ಯಾಕೆಟ್ ಹೋಯ್ತು ಬದಲು 2 ಬಿಸ್ಕೆಟ್ ಪ್ಯಾಕೆಟ್ ಹೋಯ್ತಾನೆ, 1 ಬ್ರೆಡ್ ಪ್ಯಾಕೆಟ್ ಬದಲು 2 ಬ್ರೆಡ್ ಪ್ಯಾಕೆಟ್ ಹೋಯ್ತಾನೆ. ಮಕ್ಕಳಿಗೆ ಯಾರೋ ಒಬ್ಬ ಮುದುಕಿ ಆಯಮ್ಮ 60-70 ವರ್ಷ ಆಗಲಿ, ಯಾರು ನೋಡ್ಕೊಳರಂಗಿಲ್ಲ, ಆಯಮ್ಮ 1,000 ರೂಪಾಯಿ ಸಿಗ್ತತೆ, ಗುಳಿಗೆ ತಗೊಳ್ತಾಳೆ, ಮೊಮ್ಮಕ್ಕಳಿಗೆ ಏನೋ ಖರೀದಿ ಮಾಡ್ತಾಳೆ. ಕೆಲವರು ದುಡ್ಡು ಇಟ್ಕೊಂಡು ವರ್ಷಕ್ಕೊಂದಿಷ್ಟು ಬಂಗಾರ ಅಂತ ತಗೊಳ್ತಾರೆ. ಇದು ಸೇವಿಂಗ್ ಎಕಾನಮಿಕ್ಕಿಂತ ಜಾಸ್ತಿ ಸ್ಪೆಂಡಿಂಗ್ ಎಕಾನಮಿ ಆಗುತ್ತೆ. ಈ ಸ್ಪೆಂಡಿಂಗ್ ಎಕಾನಮಿರಿಂದ ಇದು ಮಾರ್ಕೆಟಿಂಗ್ ಮತ್ತೆ ದುಡ್ಡು ವಾಪಸ್ ಬರುತ್ತೆ. ಸೊ ಅಂದ್ರೆ 5 ವರ್ಷದಲ್ಲಿ 3 ಲಕ್ಷ ಕೋಟಿ ಮತ್ತೆ ಪುನಃ ಮಾರ್ಕೆಟಿಗೆ ವಾಪಸ್ ಬರುತ್ತೆ. ಇದರಿಂದನೇ ಕಳೆದ 2 ವರ್ಷದಿಂದ ನಮಗೆ GDP ಗ್ರೋತ್ ಆಗಿರ್ತಕ್ಕಂಥದ್ದು ಅಂತ ನಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರೈಟ್ ಸರ್. ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಈ ಹಿಂದೆ ಕೂಡ ಗೋಧಿ, ಎಣ್ಣೆ, ಅಕ್ಕಿ ಈ ಥರದ್ದೆಲ್ಲ ಕೊಡ್ತಾ ಇದ್ರು. ಈಗ ಅದನ್ನೇ ಸ್ವಲ್ಪ ನೀವು ಮಾರ್ಪಾಡು ಮಾಡ್ಬಿಟ್ಟು ಇಂದಿರಾ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಟೀಕೆ ಟಿಪ್ಪಣಿಗಳಿದ್ದಾವೆ. ಅಲ್ಲ, ಟೀಕೆ ಟಿಪ್ಪಣಿಗಳು ಎಲ್ಲರಿದಾವೆ. ಮೋದಿ ಸಾಹೇಬರು ಪಾರ್ಟಿ ಚೀಲ ಕೊಡ್ತಾರೆ ಬಿಹಾರ್ನಾಗ. ಏನ್ ಕೊಡ್ತಾರ? ಏನಮ್ಮ? ಪಾರ್ಟಿ ಚೀಲ ಅಂತೀವಿ. ಪಾರ್ಟಿ ಚೀಲದಾಗ ಅವ್ರ ಫೋಟೋ ಹಾಕಿ ಕೊಡ್ತಾರೆ. ಟೀಕೆ 100 ಇದಾವೆ. ನೀವೇನು ಮೋದಿ ಸಾಹೇಬ್ರದ್ದು ಇದು ಗ್ಯಾರಂಟಿ ಕೊಡ್ತಾ ಇದಾರೆ, ಅದು ನಾವು ಮಾಡಿರ್ತಕ್ಕಂಥದ್ದು ಬಿಲ್, ಅದು ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ನಾವು ತಂದಿರ್ತಕ್ಕಂಥದ್ದು. ಆಹಾರ ಭದ್ರತೆ ಕಾನೂನು ಅಂತ ಹೇಳ್ತೀವಿ. ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ನಾವು ತಂದಿದ್ದು. ನಾವು ಅಕ್ಕಿಯನ್ನು ಕೊಡ್ತಾ ಇದ್ವಿ 2 ರೂಪಾಯಿಗೆ, ಇವ್ರು ಅದರ ಮೇಲೆ 8 ಅಣಿ ಕಮ್ಮಿ ಮಾಡಿ 1 ಲಕ್ಷ ಕೋಟಿ ಪಬ್ಲಿಸಿಟಿ ತಗೊಂತಿದ್ದಾರೆ. ಸೊ ಇದೇನು ಯಾವುದು ಟೀಕೆ ಮಾಡ್ತಕ್ಕಂಥದ್ದಲ್ಲ, ಬಟ್ ನಿಮಗೆ ಕೇಳಿದಕ್ಕೆ ನಾನು ಹೇಳ್ತಕ್ಕಂಥದ್ದು. ರೈಟ್. ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡ್ರಿ ಸರ್. ಆದ್ರೆ ಈ ದಿನಗಳಲ್ಲಿ ಜನರ ವಿಶ್ವಾಸವನ್ನ ನೀವು ಕಳ್ಕೊಳ್ತಿದ್ದೀರಿ ಅಂತ ಕರ್ನಾಟಕ ಕಾಂಗ್ರೆಸ್, ಹೌದಾ? ಅಲ್ಲ, ಮತ್ತೆ ಹೆಂಗಿದೆ ಅಂತಂದ್ರೆ, ಹೌ ಯು ಡಿಬೇಟ್ ಏನಾಗುತ್ತೆ ಅಂತಂದ್ರೆ, ನಮ್ಮ ಅಪೋಸಿಷನ್ ಲೀಡರ್ಸ್ ಏನಿದೆ ಅಂತಂದ್ರೆ, ನನ್ನ ಪ್ರಕಾರ ಒಂದು ಅವ್ರಿಗೆ ಭಾಳ ಅಡ್ವಾಂಟೇಜ್ ಇದೆ, ಎಡ್ಜಿದೆ. ಅವರಿಗೆ ಎಡ್ಜಿದೆ ಅಂತಂದ್ರೆ, ನಾನು ಆಲ್ವೇಸ್ ಫೀಲ್ ಅವರು ಕಾಂಟ್ರವರ್ಸಿ ಇಶ್ಯೂಸ್ನಲ್ಲಿ ಗೇನ್ ಆಗ್ತಾರೆ. ಅವರು ಯಾವತ್ತೂ ಸೈಂಟಿಫಿಕ್ಕು ಅಥವಾ
ಪ್ರೋಗ್ರಾಮ್ಸ್ ಬೇಸ್ಡ್ ನಲ್ಲಿ ಬಿಜೆಪಿ ಇಲ್ಲ ಅಲ್ಲ. ಐ ಕುಡ್ ಬಿ ರಾಂಗ್, ಬಟ್ ಐ ಪರ್ಸೀವ್ ದಟ್ಸ್ ವೇ. ನೀವು ನೋಡ್ಕೊಳ್ಳೇಬೇಕಿದೆ ಅವ್ರು ಮಾಡ್ತಕ್ಕಂಥದ್ದು ವಿಚಾರಗಳು, ಮಾತನಾಡ್ತಕ್ಕಂಥ ದಾಟಿ ಎಲ್ಲ ಒಂದು ಕೋಮ ದೃಷ್ಟಿಯಿಂದನೇ ಇರ್ತದೆ ಅಥವಾ ಕಾಂಟ್ರವರ್ಸಿನೇ ಇರ್ತದೆ. ಸೊ ನೀವು ಒನ್ ಆನ್ ಒನ್, ನೀವು ನಮಗೆ 5 ಪ್ರಶ್ನೆ, ಅವ್ರಿಗೆ ಒಂದು 5 ಪ್ರಶ್ನೆ ನೀವು ಕೇಳಬೇಕು. ಒಬ್ರಿಗೊಬ್ರಿಗೆ ಜಗಳ ಆಡ್ಲಾರಂಗ್ ಬಿಡ್ಬೇಕು ನೀವು. ಒಬ್ರಿಗೊಬ್ರಿಗೆ ಜಗಳ ಆಡಂಗ್ ಬಿಟ್ರೆ ನಾವೊಂದ್ ಪಾಯಿಂಟ್ ಹೇಳ್ತೇನೆ, ಅವ್ರೊಂದ್ ಪಾಯಿಂಟ್ ಹೇಳ್ಬೇಕು, ಅವ್ರೊಂದ್ ಪಾಯಿಂಟ್ ಹೇಳೋದು, ನಾವೊಂದ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಸಾರ್ವಜನಿಕವಾಗಿ ಜನರಿಗೆ ಅರ್ಥ ಆಗತ್ತೆ. ನಾವು ಏನ್ ಮಾಡಿದ್ವಿ, ನೀವೇನ್ ಮಾಡಿದ್ರಿ, ಒಂದೊಂದೇ ಪಾಯಿಂಟ್. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ ತಗೊಂಡ್ರೆ ಇದನ್ನ ನಾವು ಮಾಡಿದೀವಿ, ರೈಟ್. ನಮ್ಮ 5 ವರ್ಷ ಅವಧಿಯಲ್ಲಿ ಏನಾಯ್ತು, ನಿಮ್ಮ ವರ್ಷ ಅವಧಿಯಲ್ಲಿ ಏನಾಯ್ತು, ಹೌದು, ಅದು ನಾವು ಮಾತಾಡ್ಬೇಕು, ಜನ ನೋಡ್ಬೇಕು. ರೈಟ್. ನಮ್ಮಿಬ್ರು ಗುದ್ದಾಡಕ್ ಬಿಡಬಾರ್ದು, ನೀವು ನಡುಕ್ ಏನು ಮಾತಾಡಬಾರ್ದು. ನೀವು ಮೊದಲೇ ಪಾಯಿಂಟ್ ಫಿಕ್ಸ್ ಮಾಡ್ಬಿಡ್ಬೇಕು. ಸೊ ಏನ್ ಆ ಪಾಯಿಂಟ್ ಎದಕ್ಕೆ ಇರಬೇಕು, ರಿಲೇಟೆಡ್ ಓನ್ಲಿ ಡೆವಲಪ್ಮೆಂಟ್ ಪ್ರೋಗ್ರೆಸ್, ಯಾರು ಎಷ್ಟು ದುಡ್ಡು ಖರ್ಚು ಮಾಡಿದಿರಿ. ಯಾಕಂದ್ರೆ ಪ್ರೋಗ್ರಾಮ್ ಆಗ ದುಡ್ಡು ಮೇಲೆ, ಭಾಷಣ ಮೇಲೆ ಅಂತೂ ಆಗೋದಲ್ಲ. ಸುಮ್ಮನೆ ಉದಾಹರಣೆಗೆ ಮೋದಿ ಸಾಹೇಬ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿರ್ತದೆ, ಯಾರು ಕೇಳೋದಿಲ್ಲ ಈಗ. ಈಗ ಉದಾಹರಣೆ ಏನ್ ಹೇಳ್ತಿದ್ರೆ ಅಂತಂದ್ರೆ ಮಜಾ ನೋಡಿ ಹೆಂಗಿದೆ. ಇವತ್ತು ದೇಶದ ವ್ಯವಸ್ಥೆಯಲ್ಲಿ ಇವತ್ತು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರಿಗೆ ಹೋಗ್ತಾರೆ ಚುನಾವಣೆಗೆ. ಪೆಲ್ಗಾಮ್ ಅಟ್ಯಾಕ್ ಆದಾಗಲಿಂದ 3 ತಿಂಗಳಿಂದ ಸತತವಾಗಿ ಹೋಗ್ತಾನೆ ಇದಾರೆ. ನಿಮಗೆ ಎಲ್ಲಿ ಯಾವ ಪ್ರೋಗ್ರಾಮ್ನ ಕಾಣಂಗಿಲ್ಲ. ಇವು ಪ್ರಧಾನಮಂತ್ರಿಯವರು ಕಳೆದ 11 ವರ್ಷದಲ್ಲಿ ಎಲ್ಲಾ ಈ ಭಾರತ ದೇಶದಾಗಿರ್ತಕ್ಕಂಥ ಎಲ್ಲಾ ಚುನಾವಣೆಯಲ್ಲಿ ಇವರೊಬ್ಬರೇ ಪ್ರಚಾರಕರು. ಇವರೊಬ್ಬರೇ ಪ್ರಚಾರಕರು ಅಂದ್ರೆ ಒಂದೊಂದು ರಾಜ್ಯಗಳಲ್ಲಿ 30 ಟೈಮು, 40 ಟೈಮು, 50 ಟೈಮು, 60 ಟೈಮು ಹೋಗೋದು, ತಿರ್ಗಾ ಬೆಳಿಗ್ಗೆ ಬರೋದು, ಹೋಗೋದು, ತಿರ್ಗಾ ಬೆಳಿಗ್ಗೆ ಬರೋದು. ಎಷ್ಟು ಎಲೆಕ್ಷನ್ ಅಟೆಂಡ್ ಆಗಿರ್ಬೋದು ಒಬ್ಬ ಮನುಷ್ಯ ಎಷ್ಟು ಎಲೆಕ್ಷನ್ ಅಟೆಂಡ್ ಆಗಿರ್ಬೋದು, ಎಷ್ಟು ಭಾಷಣ ಮಾಡಿರ್ಬೋದು, ಲೆಕ್ಕ ಹಾಕಿಡ್ರಿ ನೀವು. ಅದು ಸಾಧನೆ ಬಿಡಿ ಸರ್. ಅದೇಮ್ಮ ಸಾಧನೆ ಅನ್ನೋದೇ ಕதை ಹೇಳೋದು. ಯಾಕೆ ಮಾಡ್ಬೇಕು ನೀವು, ಇದು ಸಾಧನೆ ಅಲ್ಲ. ಇದು ಇಟ್ಸ್ ನಾಟ್ ಅ ಸಾಧನೆ. ಏನ್ ಸಾಧನೆ ಅಂದ್ರೆ ಪ್ರಧಾನಮಂತ್ರಿ ಅವರು ನೀವು ಬರೀ ಎಲೆಕ್ಷನ್ ರ್ಯಾಲಿಗೆ ಇಟ್ಕೊಂಡಿದಾರ ಅಂದ್ರೆ ಬೇರೆ ಬಿಜೆಪಿಗೆ ಯಾರಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಇಲ್ವಾ? ಹೋಗ್ಬೋದು 1-2 ರ್ಯಾಲಿಗೆ, 3 ರ್ಯಾಲಿಗೆ, ಇಂಪಾರ್ಟೆಂಟ್ ರ್ಯಾಲಿ. ದಿನಾ ಬೆಳಿಗ್ಗೆ ಇದ್ರೆ ಬರೀ ಅದೇನ ಕತೆ. ಆಮೇಲೆ ಟಿವಿ ಇವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನ ತೋರಿಸ್ತಾರ? ನಿಮಗೂ ಮತ್ತು ಕಾಂಗ್ರೆಸ್ಗೆ ಅಂತ ಅಲ್ಲ ಸರ್. ಸಂಬಂಧ ಬ್ರೇಕ್ ಮಾಡ್ಬೇಡ, ಫಸ್ಟ್ ಕಂಪ್ಲೀಟ್ ಮಾಡು. ಅಂದ್ರೆ ಪ್ರಧಾನಮಂತ್ರಿ ಫೋಟೋ ಬಿಟ್ರೆ ಟಿವಿನಾಗ ಅಥವಾ ಅವ್ರು ಮಾತನಾಡೋದ್ ಬಿಟ್ರೆ ಬೇರೆ ಯಾರ್ದನ ಇದೆಯಾ ಭಾಷಣ? ನನಗೇನು ನುಕ್ಸಾನ ಇಲ್ಲಮ್ಮ. ನನಗೆ ಬಿಜೆಪಿ ಏನ್ ದುಡ್ಡು ಕೊಡಂಗಿಲ್ಲ, ಕಾಂಗ್ರೆಸ್ ಏನ್ ದುಡ್ಡು ಕೊಡಂಗಿಲ್ಲ. ಇದು ದೇಶ ಬಿಜೆಪಿದಲ್ಲ, ಕಾಂಗ್ರೆಸ್ದಲ್ಲ. ಇದು ತಲೆಗಿರ್ಲಿ. ಇದೇನ್ ಬಿಜೆಪಿದು ದೇಶ ಅಲ್ಲ, ಕಾಂಗ್ರೆಸ್ ದೇಶ ಅಲ್ಲ. ಈ ದೇಶ ನಮ್ಮಂತ ಎಲ್ಲಾ ಜನರದೇ ದೇಶ ಇದು. ಸೊ ಸತ್ಯವನ್ನು ಹೇಳಲಿಕ್ಕೆ, ಒಳ್ಳೇದನ್ನ ಹೇಳಲಿಕ್ಕೆ ಅವಕಾಶ ಮಾಡ್ಬೇಕೇ ಟಿವಿ ಚಾನೆಲ್ಗಳು ನನ್ನ ಪ್ರಕಾರ. ಸೊ ನೀವ್ ಯಾವ ವಿಚಾರ ಯಾವ ರೀತಿ ತಗೊಳ್ತಾರೆ? ನಾನು ಮೋದಿ ಸಾಹೇಬ್ರ ಟೀಕೆ ಮಾಡ್ತಲೇ ಇಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ನನ್ನ ದೇಶದ ಪ್ರಧಾನಮಂತ್ರಿ, ನನ್ನ ಪ್ರಧಾನಮಂತ್ರಿ, ನಮ್ಮ ಪ್ರಧಾನಮಂತ್ರಿ ಬೆಳಗಾಂ ಮುಂಜಾನೆಯಿಂದ ದಿನಾ ಬೆಳಗ್ಗೆ ಎದ್ದು 50 ಸಲ 60 ಸಲ ಒಂದು ರಾಜ್ಯಕ್ಕೆ ನೀವು ಪ್ರತಿ ರಾಜ್ಯಕ್ಕೆ ಚುನಾವಣೆಗೆ ಹೋಗ್ತಿದ್ರೆ ಇದು ಸರಿನಾ? ಅದಕ್ಕಾಗಿ ನೀವು ಪ್ರಧಾನಮಂತ್ರಿ ಆಗಿದ್ದೀರಾ? ಅಂದ್ರೆ ನಾಳೆ ನಮ್ಮ ಚೀಫ್ ಮಿನಿಸ್ಟರ್ಗಳು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇವರೇ ಹೋಗ್ಬೇಕು, ತಾಲೂಕ್ ಪಂಚಾಯತಿಗೆ ಇವರೇ ಹೋಗ್ಬೇಕು, ಜಿಲ್ಲಾ ಪಂಚಾಯತಿಗೆ ಇವರೇ ಹೋಗ್ಬೇಕು. ಯಾರು ಹೋಗ್ಬಾರ್ದು, ಇವರೊಬ್ಬರೇ ಹೋಗ್ಬೇಕಾ? ಇದು ಒಪ್ತೀರಾ ನೀವು ಅಂತಕ್ಕಂಥದ್ದು ಪ್ರಶ್ನೆ. ಇದು ಎಲ್ಲರನ್ನ ಕಾಡಬೇಕು, ಇದೆಲ್ಲರನ್ನ ಕೇಳ್ತಕ್ಕಂಥ ಪ್ರಶ್ನೆ. ಆಮೇಲೆ ಕಳೆದ 11 ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕೆ ಮೀಟ್ ಮಾಡಿಲ್ಲ? ಇಸ್ ಇಸ್ ನಾಟ್ ಎ ವ್ಯಾಲಿಡ್ ಕ್ವಶನ್. ಇಷ್ಟು ಪ್ರಚಾರ ಮಾಡ್ತಕ್ಕಂಥವ್ರೆ ನಿಮಗೆ ಬಹಳಷ್ಟು ಇದ್ರೆ ಒಂದು 15 ನಿಮಿಷ ಪ್ರೆಸ್ ಮೀಟ್ ಮಾಡಕ್ ಆಗಲ್ವಾ? ಕೇಳೋ ವಿಚಾರ ಸರಿ ಇದೆಯಲ್ಲೋ? ಚರ್ಚೆಗೆ ಬರೋದಲ್ಲ ಇವು, ಚರ್ಚೆಗೆ ಬರೋದಲ್ಲ ಇವೆಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ, ಒಂದೊಂದು ಪಕ್ಷದ. ಈ ಹಂಗೇನೆ ಸಾಧನೆ ಮಾಡ್ತಿರೋ ಬಿಡ್ತಿರೋ ನೀವು ಸಾಧನಾ ಸಮಾವೇಶ ಮಾಡ್ತೀರಿ, ಅವರು ಅಧಿಕಾರಕ್ಕೆ ಬರ್ಬೇಕು ಅಂತ ಅವ್ರು ರ್ಯಾಲಿಗಳನ್ನು ಮಾಡ್ಕೋತಾರೆ. ಸಾಧನಾ ಸಮಾವೇಶನೇ ಬೇರೆ ಇದೆ, ಅವರು ಮಾಡ್ಲಿ ಬೇಡ ಅಂತ. ನನ್ ನೋಡಿ ನೀವು ಕ್ವಶನ್ ಹೆಂಗ್ ಒಯ್ತೀರ ಅನ್ನತಕ್ಕಂಥದ್ದು. ನಾ ಫಸ್ಟ್ ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, we are not objecting him to go, he has got every right to go, but ಎಷ್ಟು ಸಲ ಹೋಗ್ಬೋದು ಒಬ್ಬ ಪ್ರಧಾನಮಂತ್ರಿ? ಏನ್ ಲೆಕ್ಕ ಇದೆಯಾ ನಿಮ್ಗೆ ಅಂತ ಕೇಳಿದೆ. ಒಂದ್ ಲಿಮಿಟ್ ಇರ್ತದೆ. ಆ ಲಿಮಿಟ್ ಮೀರಿ ದಿನಾ ಬೆಳಿಗ್ಗೆ ಅದನ್ನೇ ಮಾಡೋದ? ಒಂದು ಚುನಾವಣೆ ಅಲ್ಲ, ಓಸು ಚುನಾವಣೆ ಇವರೇ ಮಾಡೋದ ಅಂತ ಕೇಳೋದು ಪ್ರಶ್ನೆ. ಅವ್ರು ಬಂದಾಗ್ಲಿಂದ ಅವ್ರು ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಅವ್ರು ಹೋಗೋವರೆಗೆ ರಾತ್ರಿ ಮಲಗೋವರೆಗೆ ಟಿವಿ ನಾವು ನೋಡ್ಬೇಕು. ಬೇರೆ ಏನಿದೆ? ಚುನಾವಣೆ ಟ್ರಿಕ್ಸ್ ಏನಿದೆ, ಟ್ಯಾಕ್ಟಿಕ್ಸ್ ಏನಿದೆ? ಅವ್ರು ಏನೋ ಒಂದು ಲೀಡ್ ಕೊಡ್ತಾರೆ, ಆ ಲೀಡ್ ನಮ್ಮನ್ನ ನೀವು ಪ್ರಶ್ನೆ ಕೇಳಬೇಕು, ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು. ನಮ್ ಲೀಡ್ ಪ್ರಶ್ನೆ ಅವ್ರಿಗೆ ಮುಟ್ಟದೇ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ಅವ್ರು ಹೇಳದಕ್ಕೆ ನಾವು ಇಲ್ಲಿ ಗುದ್ದಾಡ್ಕೊಂಡು ಕುಂದಿರ್ಬೇಕು. ನಾವ್ ಹೇಳಿದಕ್ಕೆ ಅವ್ರು ಉತ್ತರನೇ ಕೊಡಂಗಿಲ್ಲ, ಕೇಳಿಸ್ಕೊಳಕ್ಕೂ ಇಲ್ಲ ಅಂತ, ಅವೈಲಬಲ್ ಇಲ್ಲ ಅಂತ. ಮತ್ತೆ ಇಲ್ಲಲ್ಲ, ಮತ್ತೆ ಹೆಂಗಿದ್ರೆ ಹೆಂಗಿದು ಒನ್ ವೇ ಕಮ್ಯುನಿಕೇಶನ್ ಆದ್ರೆ ಹೆಂಗೆ? ಆಮೇಲೆ ಯಾರಿಗೆ ಒಬ್ಬರಿಗೆ ನಿಮಗೆ ನಾವು ದಿನಾ ಬೆಳಗ್ಗಿಂದ ಎಲ್ಲಾ ಟಿವಿಯಾಗ ತೋರಿಸಿದ್ರೆ ನಿಮ್ಗೆಲ್ಲರೂ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಬೇರೆ ಯಾರನ್ನ ತೋರಿಸ್ಬೇಕಂತ ಬಯಸ್ತೀರಿ?
ಅದನ್ನೇ ತೋರ್ಸಂತ ಏನಿದೆ ಹಾ ಹಾ ತೋರ್ಸ್ರಿ. ಹಾ ಏನಕ್ಕೆ ತೋರಿಸ್ತಾ ಇದ್ದೀರಿ? ಹಾ ಏನಾದ್ರು ಕಾರ್ಯಕ್ರಮ ಮಾಡಿದ್ದಾರೆ, ಉದ್ಘಾಟನೆ ಅದಾಯ್ತು. ಉದ್ಘಾಟನೆ ಬೆಳಗ್ಗೆ ಎದ್ರು 8 ಗಂಟೆಗೆ ಹಿಂಗ್ ಬಂದ್ರು, 9 ಗಂಟೆಗೆ ಇದು ತೋರ್ಸೋದು, ಇದನ್ನು ನ್ಯೂಸ್ ಕೇಳ್ಬೋದು, ನಾನು ಕೂಡ ಕೇಳ್ಬೋದು, ಯಾಕಂದ್ರೆ ಐ ಗಾಟ್ ರೈಟ್. ಬಟ್ ಇದನ್ನ ಡಿಫೆಂಡ್ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ ಬರಲ್ಲ. ಗಾಟ್ ಇಟ್. ಇಫ್ ಯು ವಾಂಟ್ ಟು ಡಿಫೆಂಡ್ ಮಾಡ್ಕೊಳ್ಳೋ ಮತ್ತಾಗಿ ಅಂತ ಹೇಳ್ತೀವಿ, ನಿಮ್ ಇಷ್ಟ ಬಿಟ್ಟಿರೋದು. ಬಟ್ ಏನಿದ್ರಿಂದ ಏನ್ ಪರ್ಪಸ್ ಏನು? ಒಬ್ಬ ಮನುಷ್ಯನ 24 ತಾಸು ತೋರಿಸಿದ್ರಿಂದ ಬಡತನ ಏನೋ ನಿರ್ಮೂಲನೆ ಆಗತ್ತಾ? ಇಲ್ಲ, ಅವ್ರು ಪಾಪ್ಯುಲರ್ ಇರ್ಬೇಕಷ್ಟೇ. ಈ ದೇಶದಲ್ಲಿ ಬಡತನ ಓವರ್ನೈಟ್ ಅಂತ ನಿರ್ಮೂಲನೆ ಆಗೋದಿಲ್ಲ. ಸರ್ ರಿಮೋಟ್ ನಿಮ್ ಕೈಲೇ ಇರುತ್ತೆ ಸರ್, ಚೇಂಜ್ ಮಾಡಿ. ಹಂಗ ಅನ್ಸುತ್ತೆ ಅಷ್ಟೇ. ನಿಮ್ ಕೈಗಿರೋದು ರಿಮೋಟ್, ಅದು ನಮ್ ಕೈಲಿ ಇಲ್ಲ. ಅಲ್ರಿ ಸರ್, ಈಗ ಬರ್ತಿರುತ್ತೆ, ಬೇಕಾದಷ್ಟು ಚಾನಲ್ ಇದಾವು, ನೀವು ಚೇಂಜ್ ಮಾಡ್ಬೋದು ಆರಾಮಾಗಿ. ಇದು ನೀವು ಇಲ್ಲಿ ಕುತ್ಕೊಂಡು ನನಗೆ ಕಾಫಿ ಕುಡಿಸಕತ್ತೀರಿ, ಬಹಳ ಈಸಿ ಇದೆ ಹೇಳಕ್. ವ್ಯವಸ್ಥೆಗಳು ಹಂಗಿಲ್ಲಮ್ಮ. ನನಗೆ ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್. ಇವನ್ ನಾಳೆ ನಮ್ಮ ಪಾರ್ಟಿಯವ್ರು ಕೂಡ ಅದೇ ಮಾಡ್ತಾ ಇದ್ರು ಕೂಡ ನಾನು ಅದನ್ನೇನು ಬಹಳ ಒಪ್ಕೊಳ್ಳಲ್ಲ. ಆಯ್ತಾ, ನಾನೇನು ಪರ ವಿರುದ್ಧ ಇದೀನಿ ಅಂತಲ್ಲ, ಈ ವ್ಯವಸ್ಥೆ ವಿರುದ್ಧನೇ ಇದೀನಿ ನಾನು. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಂತ ಬಿಜೆಪಿ ಕೂಡ ನನಗಿದ್ದಾರೆ, ಕೆಲವು ವಿಚಾರದಾರರು ಇಲ್ಲ ಅಂತ ಹೇಳಿಲ್ಲ. ಬಟ್ ಸಮ್ವೇರ್ ಇಟ್ ಹ್ಯಾಸ್ ಟು ಗೋ, ಮೇಲ್ ಹೋಗ್ಬೇಕಿದು. ಬರೇ ದಿನ ಬೆಳಿಗ್ಗೆ ಇದ್ರೆ ಪರ್ಸನಲ್ ಆಗಿ ಬೈಯೋದು, ಪರ್ಸನಲ್ ಆಗಿ ರಾಜಕೀಯ, ಒಬ್ಬರೊಬ್ಬರನ್ನ ಕೀಳೋಗಿ ಬೈದ್ರೆ ಬಡವರಿಗೆ ಏನ್ ಅನುಕೂಲ ಆಗದಿದೆ? ಗೊತ್ತಾಯ್ತು. ನನಗೆ ಒಂದು TRP ಸಿಗ್ಬೋದು, ಅವನಿಗೆ ಒಂದು TRP ಸಿಗ್ಬೋದು. ಸೊ ಐ ಡೋಂಟ್ ಥಿಂಕ್ ಸೊ ದಿಸ್ ದ ವೇ ದಿಸ್ ಪೊಲಿಟಿಕ್ಸ್ ಕ್ಯಾನ್ ರನ್ ಫಾರ್ ಅ ಲಾಂಗ್ ವೇ. ರೈಟ್. ಕರ್ನಾಟಕ ಕಾಂಗ್ರೆಸ್ನ ಕೆಲವೊಂದು ವೈಫಲ್ಯಗಳ ಚರ್ಚೆಯನ್ನ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕೇಂದ್ರದ ಮೇಲೆ ಬೆಟ್ಟು ತೋರಿಸ್ತಾರೆ. ಹೌದು, ನಮ್ಮ ವೈಫಲ್ಯತೆಗಳು ಏನಿದಾವಲ್ಲಮ್ಮ, ಯಾವನ್ನ ಸಾರ್ವಜನಿಕವಾಗಿ ವೈಫಲ್ಯತೆ ಇದ್ರೆ ಒಪ್ಕೊಳ್ತೇನೆ. ಇಫ್ ದೇರ್ ಈಸ್ ಕೆಲವು ಮಿಸ್ಟೇಕ್ಸ್ ಗಳಾದ್ರೆ ನಾವೇನು 100% ಪರ್ಫೆಕ್ಟ್ ಅಂತ ಹೇಳೋದಿಲ್ಲ, ನಾವು 100% ಪರ್ಫೆಕ್ಟ್ ಅಂತ ಹೇಳೋದು. ಅದಕ್ಕೆ ನೀವು ಕಂಪೇರ್ ಮಾಡಕ್ಕೆ ಅಲ್ಲಿಗೆ A2 ಅಂತ ಕಂಪೇರ್ ಮಾಡಬೇಕು, B2B ಅಂತ ಕಂಪೇರ್ ಮಾಡಿ. ಅದಕ್ಕೆ ನೀವೇನ್ ಹೇಳ್ಬೇಕು, ಆಯ್ತು ಇಲ್ಲಿ ತೊಗೊಂಬನ್ನಿ, ನೀವು ಬಿಜೆಪಿ ಅವರ ಕಾಲದಲ್ಲಿ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾವು ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಎಜುಕೇಶನ್ ನಾವ್ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಇವ್ರ ಎಜುಕೇಶನ್ ಎಷ್ಟು ದುಡ್ಡು ಕೊಟ್ಟು ಹಿಂಗ್ ತರಿಸಿದ್ರೆ ಆಯ್ತು. ಬಜೆಟ್ ಸೈಜ್ ಕೂಡ ಇಷ್ಟು ಇನ್ಕ್ರೀಸ್ ಆಗಿತ್ತು, ಈ ಬಜೆಟ್ ಸೈಜ್ ಇನ್ಕ್ರೀಸ್ ಆದ್ರೆ ಆವರೇಜ್ ಎಷ್ಟು ಬಂದಿದೆ ಒಂದೊಂದು, ಅದು ಕೇಳಿದ್ರೆ ಅದು ಹೆಲ್ದಿ ಬಜೆಟ್, ಹೆಲ್ದಿ ಡಿಬೇಟ್. ಅದ್ ನೀವು ಬರ್ಕೊಂಬಂದ್ ಬಿಡಿದ್ರೆ ಈಸಿ ಆಗತ್ತೆ ಕೇಳಕ್ಕೆ. ಅಥವಾ ಅವ್ರಿಬ್ರಿಗಿಂತ ತೊಂಬರ್ರಪ್ಪ ನಾವು ಇದ್ರ ಮೇಲೆ ಮಾತಾಡ್ತೀವಿ ಅಂದ್ರೆ ಈಸಿ ಆಗತ್ತೆ, ಜನಕ್ಕೂ ಗುರ್ತಾಗತ್ತೆ. ಸೊ ನೀವು ಮಾತ್ರ ವೈಟ್ ಪೇಪರ್ ಇದ್ರೆ ಅವಾಗ ಈಸಿ ಆಗ್ಬಿಡುತ್ತೆ. ಖಂಡಿತ ಗೊತ್ತಾಯ್ತು. ವೈಟ್ ಪೇಪರ್ ಇಲ್ಲಾರ ನೀವು ನಮ್ಮನ್ನು ಕರೆಸ್ತೀರಿ, ಈ ಎರಡೂ ಪಕ್ಷದವ್ರು ಬರ್ಬೇಕು ಸರ್. ನೀವೇ ತರ್ಸ್ಕೊಂಡ್ಬಿಡ್ಬೇಕು. ಎಲ್ಲಿ ಡೇಟಾ ತಗೋಬಹುದು, ನೀವೇ ಡೇಟಾ ತಗೊಂಡ್ ಕುತ್ಕೊಂಡ್ಬಿಟ್ರೆ ಇಬ್ರು ಏನ್ ಹೇಳಂಗಲ್ಲ, ಮುಗೀತು. ರೈಟ್ ರೈಟ್ ಗಾಟ್. ಮೋರ್ ಈಸಿಯರ್ ಈಸ್ ವೆನ್ ಯು ಗಾಟ್ ಡೇಟಾ. ಅವಾಗ ಹೌದ್ರಿ ನಮ್ಮ ಹತ್ರ 10,000 ಕಮ್ಮಿ ಆಗೈತಿಲ್ಲ, 10,000 ಕೋಟಿ ಕಮ್ಮಿ ಖರ್ಚು ಮಾಡಿ ಅವ್ನು ಹೇಳ್ತಾನೆ, ನಾವು ಹೋಗಿ ಮುಖ್ಯಮಂತ್ರಿಗೆ ಹೇಳ್ತೀವಿ ಅಥವಾ ನಮ್ಮ ಪಕ್ಷಕ್ಕೆ ಹೇಳ್ತೀವಿ ಅಂತ ಹೇಳ್ತಾನೆ. ಸುಳ್ಳು ಹೇಳಕ್ ಕಮ್ಮಿ ಆಗ್ತದಲ್ಲ ಅವಾಗ. ಇಲ್ಲಿದ್ರೆ ಅವ್ನು ಹೇಳಿದ್ ನಿಜನೋ ನಾನು ಹೇಳಿದ್ ನಿಜ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಆನ್ ವಾಟ್ ಬೇಸಿಸ್? ಓಕೆ ಓಕೆ, ಇಬ್ರು ತಮಗ್ ಬೇಕಾಗಿದ್ದು ಹೇಳ್ಕೊತಾರೆ ಅಂತ. ರೈಟ್, ವೆರಿ ನೈಸ್. ಈಗ ಇಲ್ಲಿವರೆಗೆ ಸುಮ್ಮನೆ ನಿಮ್ ಇದ್ರಲ್ಲಿ ಎಷ್ಟು ಈ ದೇಶದ ಸಾಲ ಬಗ್ಗೆ ಯಾರನ್ನ ಮಾತಾಡಿದಾರ? ಇಲ್ಲ. ಗುರ್ತಿದೆ ಈ ದೇಶದ ಸಾಲ ಎಷ್ಟು ಚರ್ಚೆನೇ ನಡೆದಲ್ಲ. ಕರ್ನಾಟಕ ಸಾಲ ಹೇಳ್ತಾರೆ, ಒಪ್ಪೋಣ. ನಮ್ ಸಾಲ ಎಷ್ಟಿದೆ, ನಮ್ ಫಿಸಿಕಲ್ ಡೆಫಿಸಿಟ್ ಇದೆ, ನಾವ್ ಎಷ್ಟು ಬಾರೋಯಿಂಗ್ ಮಾಡಿವಿ GDP ಮೇಲೆ, ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ಈಗ ಕೊಡ್ತೇನೆ. ಗುಜರಾತ್ ಏನಿದೆ, ಮಹಾರಾಷ್ಟ್ರದ ಏನಿದೆ? ಕಳೆದ 3 ತಿಂಗಳಿಂದ ಸುಮಾರು 800 ಜನ ಮಹಾರಾಷ್ಟ್ರದಲ್ಲಿ ರೈತರು ಆತ್ಮಹತ್ಯೆ ಆಗಿದ್ದಾರೆ. ಇದೆಲ್ಲ ಚರ್ಚೆ ಬಂದಿದೆ, ಚರ್ಚೆಗಿದೆ, ಇದೇ ಮತ್ತೆ ಹೇಳ್ತಿರೋದು. ಸೊ ಯಾವ್ದನ್ನ ಚರ್ಚೆ ಆಗ್ಬೇಕು, ನಾಳೆ ಕರ್ನಾಟಕದಲ್ಲಾದ್ರೂ ಕೂಡ ಚರ್ಚೆ ಆಗ್ಬೇಕು. ಬಟ್ ಇವಾಗ ಏನಾಗಿದೆ, ಒಂದೇ ಒಂದು ಪಕ್ಷಕ್ಕೆ ಬಿಂಬಿಸ್ಕೊಂಡು ಜಾಸ್ತಿ ಪಾಯಿಂಟ್ ಕೊಡ್ತಕ್ಕಂಥದ್ದು ನಡೀತಾ ಇದೆ. ನಿಮಗೆ ಗೊತ್ತಿದೆ, ನೀವು ಒಪ್ಲಿಕ್ಕಿಲ್ಲ, ಅದೇನು ಬಹಳ ಸಹ ನಡೆದಿಲ್ಲ. ಅದು ಅದರಿಂದ ಏನು ದೇಶಕ್ಕೆ ಸಮಾಜಕ್ಕೆ ಅನುಕೂಲ ಇಲ್ಲ. ರೂಲಿಂಗ್ ಪಾರ್ಟಿಗೆ ಅನುಕೂಲ ಆಗ್ಬೋದು, ಸ್ವಲ್ಪ ಅವರು ಅಧಿಕಾರದಲ್ಲಿ ಜಾಸ್ತಿ ಇರ್ಬೋದು, ಸೊಕ್ಕು ಜಾಸ್ತಿ ಬರ್ತದೆ, ಆಮೇಲೆ ಇಗ್ನೋರೆನ್ಸ್ ಆಗತ್ತೆ, ಇಗ್ನೋರೆಂಟ್ ಆಗ್ಬಿಡ್ತಾರೆ, ಪ್ರೌಢಿ ಇರ್ತಾರೆ. ಯಾವುದೇ ಒಬ್ಬ ಮನುಷ್ಯ ರಾಜಕಾರಣದಲ್ಲಿ ಬಹಳ ದಿವಸ ಪವರ್ ನಲ್ಲಿ ಇದ್ದಾಗ ಇಂಡೈರೆಕ್ಟ್ಲಿ ನಮ್ DNA ಹಂಗೆ ಇದಾವೆ. ಕಳೆದ 65 ವರ್ಷ ಯಾರು ಆಡಳಿತ ನಡೆಸಿದ್ರು ಅವ್ರಿಗೂ ಹಂಗೆ ಇತ್ತು. ಡೆಫಿನೆಟ್ಲಿ ನಾವು ಒಪ್ಕೋಬೇಕಾಗತ್ತೆ. ಅಂದ್ರೆ ಪ್ರೌಡ್ ಬರುತ್ತೆ, ಅದಕ್ಕೆ ಜನ ಸಮರ್ಪಕವಾಗಿ ಚೇಂಜ್ ಮಾಡ್ತಾನೆ ಇರಬೇಕು. ಐ ಬಿಲೀವ್ ಇನ್ ಅ ಡೆಮೋಕ್ರಸಿ ವೇರ್ ಓನ್ಲಿ ಒನ್ ಪಾರ್ಟಿ ಶುಡ್ ನಾಟ್ ರೂಲ್ ಫಾರ್ ಅ ಲಾಂಗರ್ ಟೈಮ್. ಐ ಓನ್ಲಿ ಫೀಲ್ ರಾಜಕಾರಣದಲ್ಲಿ ಅದೇ ಹೇಳ್ತಾನಲ್ಲ, ನೀವು ಡಿಬೇಟಿಗೆ ಅವಕಾಶ ಕೊಡಬೇಕು. ಡಿಬೇಟಿಗೆ ಅವಕಾಶ ಕೊಟ್ಟಾಗ ನೋಡಿ, 1947 ಇಸ್ವಿನೇ ಬೇರೆ ಇದೆ, ಅದನ್ನ ತಗೊಂಡು ಇವತ್ತು ಮಾತಾಡಕ್ ಬರುತ್ತಾ? ಕರೆಕ್ಟ್. ಈಗ ನಿಮ್ ತಾತ ಮಾಡಿರ್ತಕ್ಕಂಥ ಹೊಲದಲ್ಲಿ ನೀನು ವಿರುದ್ಧವಾಗಿ ಮಾತಾಡ್ತೇನಮ್ಮ? ನಿಮ್ ತಾತ ಮಾಡಿದಾನೆ ಬರೇ ಕಾಲೇ, ನಿಮ್ಮಪ್ಪ ಬರೇ ಕಾಲೇ ಮಾಡಿದಾನೆ, ಮತ್ತೆ ಈಗೇನು ನಿಮ್ಮಪ್ಪ ನಿಮ್ ತಾತಕ್ ಬೈತೀಯ ನೀನು? ನಿಮ್ ತಾತನ ಚಪ್ಪಲಿನ ನೀನು ಹೋಗಿ ಮೊದ್ಲು ನಿಂತ್ಕೋ ಫಸ್ಟ್, ಆಮೇಲೆ ಬೈ ನಿಮ್ ತಾತಗ. ಇವತ್ ಬಂದ್ ನಿಮ್ ತಾತಕ್ ಬೈದ್ರೆ ಎಲ್ಲರ ಮನೆಗೆ ಇದೇ ಸಮಸ್ಯೆ ಹೋದಲ್ಲ. ಮತ್ತೆ ನಿಮ್ ತಾತ ಅಲ್ಲಿ ನಿಂತ್ಕೊಂಡಾನೆ, ಆತ ಭಿಕ್ಷೆ ಬಿಡನೆ, ಒಂದೇ ತೊಟ್ಟು ಭಂಗಿ ಹಾಕ್ಯಾನ. ಅದಾದ್ಮೇಲೆ ನಿಮ್ಮಪ್ಪ ಅದೇ ರೀತಿ ಮಾಡ್ದ. ಸ್ವಲ್ಪ ಮಟ್ಟಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಬಾಯ್ತು, ಮೊಮ್ಮಕ್ಕಳು ಇವತ್ತು ಪಿಜ್ಜಾ ತಿಂತದ. ಪಿಜ್ಜಾ ತಿಂದ ಮಗ
ಆ ತಾತ ಉಪವಾಸ ಇದ್ನಲ್ಲ ಅವನ ಬಗ್ಗೆ ಇವತ್ತು ಮಾತನಾಡ್ತಾನೆ. ನಿನಗೇನ್ ಅರ್ಹತೆ ಮಾತಾಡಕ್ಕೆ? ನಿನಗೇನ್ ಅರ್ಹತೆ? ಹಂಗಿದ್ರೆ ನಿಮ್ ತಾತನ ಇದ್ನಲ್ಲ, ನಿಮ್ ತಾತ ಮಾಡ್ಬೇಕಾಗಿತ್ತಲ್ವ? ಸೊ ಇದು ಡಿಬೇಟ್ ಇದೆ ಅಲ್ಲಮ್ಮ. ಸಿ ಇಟ್ಸ್ ನಾಟ್ ಅಬೌಟ್ ಒಬ್ಬರಿಗೆ ಡಿಫೇಮ್ ಮಾಡೋದ್ರಲ್ಲಿ, ಇನ್ನೊಬ್ಬರನ್ನ ಬೈಯೋದ್ರಲ್ಲಿ, ಇನ್ನೊಬ್ಬರನ್ನ ಚೀತು ಅನ್ನೋದ್ರಲ್ಲಿ, ಇನ್ನೊಬ್ಬರನ್ನ ಹಸೆವಾಗಿ ಬೈಯೋದ್ರಲ್ಲಿ ನಾವೇನ್ ಸಾಧನೆ ಮಾಡೋರಿದ್ದೀವಿ? ನಾನ್ ಬಂದು ಯಾವ್ದೊಬ್ಬ ಕ್ಯಾಬಿನೆಟ್ ಕೊಲ್ಲಿಗೆ ಅಥವಾ ನನ್ನ ಫ್ರೆಂಡ್ ಬಿಜೆಪಿ ಫ್ರೆಂಡ್ಗೆ ಅವನಿಗೆ ಬೈಯೋದು, ಅವನಿಗೆ ಚಿಚಿತು ಅಂತ ಬೈಯೋದು, ಅವನು ಏನಿಲ್ಲ ಅಂತ ನಾನು ಬೈಯೋದು, ಅವನಿಗೆ ಬಿಂಬಿಸ್ಕೊಂಡು ಅವ್ನು ಏನಿಲ್ಲ ಅಂತ ತೋರಿಸಿದ್ರೆ ಅಯ್ಯ ತಗೊಂಡು ಏನ್ ಮಾಡೋದೈತೆ? ಅದಕ್ಕೆ ಸಮಾಜಕ್ಕೆ ಅನುಕೂಲ ಆಗದೈತೆ. ಖಂಡಿತ ಖಂಡಿತ. ನಿಮ್ ತಾತ ನೀವು ಇವತ್ತು ಬೈಯೋದು ನಿಮಗೇನ್ ಅನುಕೂಲ ಆಗದೈತೆ? ಏನ್ ಪ್ರಾಬ್ಲಮ್ ಏನೈತಿ? ನಿಮ್ ತಾತಗೆ ಯಾಕೆ ಬೈತಿ? ನೀನ್ ಇದೆಯಲ್ಲ, ನೀನ್ ಏನ್ ಮಾಡಿ ಹೇಳು. ಬಂಗಾರದ ರೇಟ್ ಏನೈತಿ ಹೇಳು, ಬೆಳ್ಳಿ ರೇಟ್ ಏನೈತಿ ಹೇಳು. ಇವತ್ತು ನಿಂದ ಎಷ್ಟು ಬಡ್ತಾನೆ ಅದು. ಸಿ ನಮಗೇನೋ ಒಂದು ಮೆಚೂರ್ಡ್ ಸೊಸೈಟಿ ಬೇಕಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಮಾತನಾಡ್ತಿದೆ. ನಮ್ಮ ಯಾವ್ದಕ್ಕೂ ನಾವೇನು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥಲ್ಲ. ಬಟ್ ಸಮ್ವೇರ್ ಈ ಥಿಂಗ್ಸ್ ಚೇಂಜ್ ಆಗ್ಬೇಕು. ಒನ್ ಸೈಡೆಡ್ ಆಗ್ಬಾರ್ದು ಅಂತ. ಐ ಗಾಟ್ ಇಟ್. ಚರ್ಚೆ ಇರಬೇಕು. ಆ ಪಕ್ಷ ಈ ಪಕ್ಷ ಡಿಫ್ರೆನ್ಸ್ ಇರಬೇಕು, ಸ್ವಲ್ಪ ಮಟ್ಟಿಗೆ ಫೈರ್ ಇರಬೇಕು. ಬಟ್ ಫೈರ್ ಫಾರ್ ಪ್ರಮೋಟಿಂಗ್ ಈಚ್ ಅದರ್, ಫೈರ್ ಫಾರ್ ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದೆ ನಾವು, ನೋಡಪ್ಪ ನಿಮ್ ಪಕ್ಷದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಹೇಳ್ಬೇಕು, ನಮ್ಮ ಪಕ್ಷದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕು. ಆ ಕೋರ್ಡಲ್ನೆಸ್ ಬರಬೇಕು. ಇದು ಏನು ಕೋರ್ಡಲ್ ಇಲ್ಲ, ಏನಿಲ್ಲ. ಒಬ್ರಿಗೊಬ್ರು ಬೈಯೋದು, ಪರ್ಸನಲ್ ಆಗಿ ಬೈಯೋದು, ಏನೋ ಒಂದ್ ಸಮಾಜಕ್ಕೆ ಬೈದ್ ಬಿಡೋದು. ದಿನ ಬೆಳಗ್ಗೆ ಒಂದ್ ಸಮಾಜಕ್ಕೆ ಬೈದ್ ಗ್ರೇಟ್ ಅನ್ಸ್ಕೊಳ್ಳೋದು. ಎಲ್ಲಿವರೆಗೆ ಮಾಡ್ತಿರೋದು? ಏನ್ ಅನುಕೂಲ ಏನೈತಿ? ಸರ್, ಈಗ ಪ್ರಸ್ತುತ ಮತ್ತೊಂದು ಚರ್ಚಾ ವಿಷಯ ಅಂತ ಹೇಳಿದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ರೈಟ್? ಅದನ್ನ ಜಾತಿಗಣತಿ ಬಾರಿಗೆ ನೀನು ಫಸ್ಟ್ ಕರೆಕ್ಟ್ ಆಗಿ ಹೇಳಿದೆ ಮತ್ತಾಯಿ, ನಿನಗೆ ಧನ್ಯವಾದಗಳು. ಯಾಕಂದ್ರೆ ಎಲ್ಲರೂ ಜಾತಿ ಗಣತಿನೇ ಹೇಳಿದ್ದಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಒಬ್ಬ ಮಿನಿಸ್ಟರ್ ಆಗಿ ನಿನಗೆ ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್ ಸರ್. ಸಿಬ್ಬಂದಿಯನ್ನ ಬಳಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರೇ ಪ್ರೊಟೆಸ್ಟ್ ಮಾಡ್ಬೇಕಾಯ್ತು, ಇಲ್ಲ ನೀವು ಸರ್ಕಾರದ ವತಿಯಿಂದ ಎಲ್ಲ ಸರಿಪಡಿಸಿ ನಾವು ಆಮೇಲೆ ಗಣತಿಗೆ ಹೋಗ್ತೀವಿ ಅನ್ನುವಂತಹ ಭಾವನೆ ಆಯ್ತು. ಅಂದ್ರೆ ಪೂರ್ವ ಸಿದ್ಧತೆ ಎಲ್ಲಾದ್ರೂ ವ್ಯತ್ಯಾಸ ಆಯ್ತಾ? ಯಾಕೆ ಹಂಗಾಯ್ತು ಅಂತ? ಅಲ್ಲ, ಪೂರ್ವ ಸಿದ್ಧತೆ ಏನಿದೆ ಅಮ್ಮ, ಈ ಸಿಬ್ಬಂದಿಗಳು ಫುಲ್ ಪ್ರೂಫ್ ಇದಾರೆ. ಅವರು ಎಲ್ಲದಕ್ಕೂ ಇದೇ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಳ್ತೀವಿ. ಎಲ್ಲಾ ಸರ್ಕಾರ ಬಂಧುಗಳು ಇವೇ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಳ್ತಾರೆ. ಏನ್ ಸಂಬಂಧ ಏನಿರ್ತದೆ? ಫುಲ್ ಪ್ರೂಫ್ ಅನ್ನೋದೇನು ಇಲ್ಲ. ಸರ್ವರ್ ವರ್ಕ್ ಆಗ್ಲಿಲ್ಲ, ಸಾಫ್ಟ್ವೇರ್ ವರ್ಕ್ ಆಗ್ತಿರ್ಲಿಲ್ಲ, ವಿಕಲಚೇತರನ್ನ ಬಳಕೆ ಮಾಡ್ಕೊಂಡ್ರು, ಈ ತರದೆಲ್ಲ ಕೆಲವೊಂದು ಸಮಸ್ಯೆನ ಓಪನ್ ಆಗಿ ಅವ್ರು ಹೇಳ್ಕೊಂಡ್ರು ಸಿಬ್ಬಂದಿ. 7 ಕೋಟಿ ಜನಸಂಖ್ಯೆ, 1.5 ಲಕ್ಷ ಜನ ಇದ್ದಾರೆ. 1.5 ಲಕ್ಷದಲ್ಲಿ 1% ಈ ತರ ಜನ ಇದ್ದೇ ಇರ್ತಾರೆ. 1% ಮಿಸ್ಟೇಕು ಆಗಿರ್ಬೋದು. ಅಸ್ಯೂಮಿಂಗ್ಲಿ 2% ಮಿಸ್ಟೇಕ್ ಆಗಿರ್ಬೋದು. ಅಸ್ಯೂಮಿಂಗ್ಲಿ 3% ಮಿಸ್ಟೇಕ್ ಆಗಿರ್ಬೋದು. 3% ಮಿಸ್ಟೇಕ್ ನ 97% ತೊಳೆದ್ಬಿಡುತ್ತೆ ಟಿವಿ. ಹಂಗಂತೀರಿ? ಹೇಳದ್ ನಿಮಗೆ 3% ಮಿಸ್ಟೇಕ್ 97% ಮುಂಚೆನೆ ಹಾಕಿ ತೊಳೆದ್ಬಿಡೋದೆ. ಕಳೆದ ಒಂದು ವಾರದ ಹಿಂದಗಡೆ ಆಲ್ಮೋಸ್ಟ್ 63-70% ಅಷ್ಟು ಆಗಿತ್ತು. ಅಂದ್ರೆ ಅರ್ಥ ಏನು? ಇದು ಪಾಸಿಟಿವ್ ಅಲ್ಲ. ಬಟ್ ಹೆಂಗ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನಂಗೆ ಅದು ಹೆಂಗ್ ಮಾಡಿದ್ರೆ ಸರ್ಕಾರದ ಅದು ಗೈಡ್ಲೈನ್ಸ್ ಇದೆ. ಹೆಂಗ್ ಮಾಡಿದ್ರೆ ನಾನು ಹೆಂಗ್ ಚರ್ಚೆ ಮಾಡ್ಲಿ? ಒಂದು ಪ್ರೊಸೀಜರ್ ಲೇಡ್ ಮಾಡಿರ್ತಾರೆ. ನಾಳೆ ನೀನು ಒಂದು ಯಾವ್ದೋ ವರದಿಯ ಸಮಿತಿ ಅಧ್ಯಕ್ಷರಾಗಿರ್ತೀವಿ, ಹೆಂಗ್ ಮಾಡಿದಾರೆ ಅಂತ ನೀವು ಬಂದು ಹೇಳ್ತೀರಾ ಆಮೇಲೆ ಪಬ್ಲಿಕ್ ಆಗಿ. ಅದೇನ್ ಪ್ರಶ್ನೆ ಮಾಡ್ತೀರಿ ನೀವು? ಅಲ್ಲ ಸರ್, ಈ ಕಳೆದ ಸತಿ ಕೂಡ ಅದೇ ಅಲ್ವಾ ಪ್ರಾಬ್ಲಮ್ ಆಗಿದ್ದು? ಟೀಕೆ ಟಿಪ್ಪಣಿಗಳು ಬಂದಿದ್ದೆ ಈ ವಿಷಯಕ್ಕೆ. ಯಾವ್ದೋ ಸ್ಕೂಲಲ್ಲಿ ಕೂತ್ಕೊಂಡು ಬರೆದು ಮುಗಿಸ್ಬಿಟ್ಟಿದ್ದಾರೆ, ಮನೆಗೆ ಹೋಗಿಲ್ಲ. ನೀವು ಏನೋ 1% ಅಂದ್ರೆ ನೀವು ಹಾವೇರಿ ತಗೊಳ್ಳಿ, ಗದಗ ತಗೊಳ್ಳಿ, ಹಾಸನ ತಗೊಳ್ಳಿ, ಮಂಡ್ಯ ತಗೊಳ್ಳಿ, ಇಲ್ಲೇ ಬೆಂಗಳೂರು ಬಹುತೇಕ ಭಾಗದಲ್ಲಿ ಜನ ಪ್ರೊಟೆಸ್ಟ್ ಇಟ್ಕೊಂಡ್ರೆ ಸಿಬ್ಬಂದಿ. ಪ್ರೊಟೆಸ್ಟ್ ಮಾಡೋರೆಲ್ಲ ಆವರೇಜ್ 7 ಕೋಟಿ 10,000 ಜನ ಸಂಖ್ಯೆ ಇರೋದಿಲ್ಲ. ಬಿಟ್ಸ್ ಅಂಡ್ ಪೀಸಸ್ ನ ಮಾತಾಡಿರ್ತಾರೆ. ಅದನ್ನ ನೀವೇನ್ ಮಾಡ್ತಾರೆ? ಕೊಲೈಡ್ ಮಾಡ್ಕೊಂಡ್ಬಿಡ್ತೀರಿ. ಅಂದ್ರೆ ಯಾರು ಏನು ವಿರುದ್ಧ ಮಾತಾಡಬಾರ್ದು, ಯಾವ್ದು ಸರ್ವೆ ಬಗ್ಗೆ ಅಂತ ಹಂಗೇನಿಲ್ಲ. ಇಲ್ಲ, ನಾನು 100% ಆಗ್ಬೇಕು ಅಂತೇನು ಬಯಸ್ತಾ ಇಲ್ಲ. ಈಗ ಹೈಕೋರ್ಟ್ ಹೇಳ್ತಲ್ಲ ಸರ್, ಈಗ ಸಮೀಕ್ಷಾ ಸಂದರ್ಭದಲ್ಲಿ ಹೋದಾಗ ಅದು ಜನಸಾಮಾನ್ಯರಿಗೆ ಬಿಟ್ಟಿದ್ದು, ಅವರು ಇಚ್ಛೆಯಿಂದ ಬಂದು ಗಣತಿಯಲ್ಲಿ ಭಾಗಿಯಾಗಬಹುದು, ಇಲ್ಲದಿದ್ರೆ ತೊಂದರೆ ಇಲ್ಲ. ನೋಡ್ರಿ, ಅಲ್ಲ ಸರ್, ನನಗೆ ಕಾಂಟೆಕ್ಸ್ಟ್ ಏನ್ ಗೊತ್ತಾ? ಈಗ ನೀವು 425 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಸಮೀಕ್ಷೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಅದ್ರ ಮೇಲೆ ಉಳಿದ ಮೀಸಲಾತಿ ಇರ್ಬೋದು, ಬಹಳ ದೊಡ್ಡ ಯೋಚನೆ ಸರ್ ಇದು. ಯೋಜನೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದು ಅದು 100% ಪೂರಕ ಆಗಿ ಸಾಕಾರ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆ. 100% ಸಮೀಕ್ಷೆನೇ ಆಗಲಿಲ್ಲ ಅನ್ನೋದಾದ್ರೆ ಇರೋ ಡಾಟಾ ಇಟ್ಕೊಂಡು ನೀವು ಹೆಂಗೆ ಅವ್ರನ್ನ ತಲುಪ್ತೀರಿ? ಅವ್ರನ್ನ ಮುಖ್ಯವಾಹಿನಿಗೆ ಹೆಂಗೆ ತರಕ್ ಸಾಧ್ಯ ಅಂತ? ನಿಮಗೆ ಫುಲ್ ಮಾಹಿತಿ ಇಲ್ಲ, ಅಥವಾ ನನಗೂ ಮಾಹಿತಿ ಇಲ್ಲ, ಪಬ್ಲಿಕ್ ಡೊಮೇನ್ ಮಾಹಿತಿ ಇಲ್ಲ. ನಾವೆಲ್ಲ ಇಲ್ಲಿ ಅಸಂಪ್ಷನ್ ಆಗಿ ಮಾತಾಡೋದು. ಇದು ಕ್ರಿಕೆಟ್ ಆಡ್ದಂಗೆ, ನಾನು ಬ್ಯಾಟ್ ಹಿಡ್ಕೊಂಡಿರ್ತೀನಿ, ನೀನು ಬೌಲಿಂಗ್ ಮಾಡ್ತೀನಿ, ಫುಲ್ ಟಾಸ್ ಹಾಕು, ನಾನು 6 ಹೊಡಿತೀನಿ. ಇಲ್ಲೇ ಇರೋದು ಹಿಂಗೆ. ಐದರ್ ಯು ಗಾಟ್ ಎಂಟೈರ್ ಡಾಟಾ ಡೀಟೇಲ್ಸ್, ಇಫ್ ನಾಟ್ ಟು ಡಿಸ್ಕಸ್. ಇಲ್ಲೆಲ್ಲ ಹೈಪೋಥೆಟಿಕಲ್ ಆಗಿ ಮಾತಾಡ್ಬಿಡೋದು ಅಷ್ಟೇ. ಯಾಕಂದ್ರೆ ನಡಿಬೇಕು, ನಡ್ಬಿಡುತ್ತೆ. ಅದು ಸಮರ್ಪಕವಾದಂತ ಒಂದು ಟೀಮ್ ಇರುತ್ತೆ. ದೇ ವುಡ್ ಹ್ಯಾವ್ ಅಪ್ಲೈಡ್ ದೇರ್ ಮೈಂಡ್ ಮಾಡ್ತಾರೆ.
ಯಾವುದೇ ಈ ತರದ್ ಹೊಸದ್ ಮಾಡ್ಬೇಕಂದ್ರೆ ಪ್ರಯೋಗವಾಗಿ ಅಥವಾ ಮಾಡ್ತಾ ಇದ್ದಾರೆ ಕೂಡ ಬಹಳ ಡಿಫ್ರೆನ್ಸ್ ಇದೆ. ಇವತ್ತು ಕೇಂದ್ರ ಸರ್ಕಾರದ ಎಲೆಕ್ಷನ್ ಕಮಿಷನರ್ ನೋಡಿಲ್ಲ ನಮ್ಮ ಹೆಂಗಿದೆ ಮತ್ತ ಒಂದ್ ಮನೆಗೆ 1,000 ಹೋಟೆಲ್ ಇರ್ಬೋದೇನಮ್ಮ? ಒಂದ್ ಮನೆಗೆ 1,000 ಹೋಟೆಲ್ ಇರ್ಬೋದಾ? ಕರೆಕ್ಟ್. ಮತ್ತೆ ಇದ್ರ ಬಗ್ಗೆ ಹೆಂಗ? ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ನಮ್ಮ ಸಮೀಕ್ಷೆ ಬಗ್ಗೆನೇ ಮಾತಾಡೋದು. ಅಲ್ಲಿ ಜನಕ್ಕೊಂದು ಕ್ಲಾರಿಟಿ ಸಿಗ್ಲಿ ಅಂತ. ಕ್ಲಾರಿಟಿ ನೀವೆಷ್ಟು ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಜನ ಕ್ಲಾರಿಟಿ ಸಿಗುತ್ತೆ. ಸೊ ಕ್ಲಾರಿಟಿ ಸಿಗ್ಲಾರಂಗ ಆ ಸಬ್ಜೆಕ್ಟ್ ಬಿಟ್ಟು ಇದೇ ಮಾತಾಡೋದು, ಇದೇ ಕ್ಲಾರಿಟಿ ಸಿಗೋದು. ಈಗ ಒಂದು ಇನ್ಸಿಡೆಂಟ್ ನ ಬೆಳಗ್ಗೆ ಸಾಯಂಕಾಲ ತೋರಿಸಿದ್ರೆ ಇನ್ಸಿಡೆಂಟ್ ಹಂಗೆ ಇರ್ತದೆ. when you are going to 7 crore houses, 7 crore people, definitely there will be lakhs, 1 lakh, 50,000 ಜನ ಎದರ ಬದರ ಮಾತಾಡ್ತಾರೆ. ಅದನ್ನೇ ತೋರ್ಸೋದು, ಎದರ ಬದರ ಮಾತಾಡಿದ್ರೆ ತೋರ್ಸೋದು. ನಿಮ್ಗೆ ಯಾವ ಕೀಳಾಗಿ ಮಾತಾಡಿರ್ತಾನೆ, ನನಗೆ ಯಾವ ಕೀಳಾಗಿ ಮಾತಾಡಿರ್ತಾನೆ, ಅದನ್ನೇ ಸರ್ಕಾರಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ವಿ ಹ್ಯಾವ್ ಗಾಟ್ ಎವ್ರಿ ರೈಟ್ ಮಾತಾಡಿ, ವಿ ರೆಸ್ಪೆಕ್ಟ್ ಇಟ್. ಅದನ್ನೇ ತೋರ್ಸೋದು. ತೋರ್ಸ್ರಿ. ಒಳ್ಳೇದಾಗಿರೋದು 97% ಬಿಟ್ಬಿಡೋದು, 3% ನೆಗೆಟಿವ್ ತೋರ್ಸೋದು. ಏನ್ ಮಾಡ್ಬೇಕು ಅದಕ್ಕೆ? ಬಿಳಿ ಹಾಳಲ್ಲಿ ಕಾಣದ ಕಪ್ಪು ಚುಕ್ಕೆ ಅಲ್ಲ ಸರ್, ಅದಕ್ಕೆ ನಮ್ಮ ಸಂಬಂಧ. ಕಪ್ಪು ಚುಕ್ಕ ಐತ ಅಂತ ಇಡೀ ಬಿಳಿ ಹಾಳೆ ಅರ್ಥ ಬಿಡ್ತೀಯ ನೀನು? ಅಲ್ಲ, ಆ ಕಪ್ಪು ಚುಕ್ಕಿನ ಅಳಿಸೋ ಪ್ರಯತ್ನ ಮಾಡಬಹುದಲ್ಲ. ಕಪ್ಪು ಚಿಕ್ಕನ್ ನೀವು ತೋರ್ಸೋದ್ ಪ್ರಯತ್ನ ಮಾಡಬಾರ್ದು. ಫಸ್ಟ್ ನೀವು ತೋರ್ಸೋದ್ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಅಳಿಸೋಗುತ್ತೆ. ಯಾಕಂದ್ರೆ ಸೆನ್ಸಿಟಿವ್ ಇಶ್ಯೂ ಇದು. ಸಿ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಇರ್ತದೆ. ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕು. ನೀವು ನಾಳೆ ನೀವು ಮದುವೆ ಮಾಡಿ, ನಿಮ್ಮ ಮನೆ ಮದುವೆ ಮಾಡಿ ನೋಡ್ತೀನಿ, ನಾನು ಬರ್ತೀನಿ, ತೋರ್ಸಮ್ಮ ಕಪ್ಪು ಚಿಕ್ಕಲ್ಲರ್ ಮದುವೆ ಮಾಡಿ ನೋಡೋಣ. ಮಾಡ್ತೀಯಾ? ಒಂದ್ ಬರ್ತಡೇ ಮಾಡಿ ನೋಡೋಣ, ನಿನ್ ಮಗಳದು ಕಪ್ಪು ಚಿಕ್ಕಲ್ಲರ್ ಒಂದ್ ಬರ್ತಡೇ ಮಾಡಿ ತೋರ್ಸ ನೋಡೋಣ. ನೋಡ್ರಿ, ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ಮಾತನಾಡತಕ್ಕಂಥದ್ದು ವಿಚಾರಗಳು ಆದ್ರೆ ಏನನ್ನ ಮಾತನಾಡ್ಬೋದು. ಈಗ ಸುಮ್ಮನೆ ವಾದಕ್ ಮಾಡ್ಕೊಂತ ಹೋದ್ರೆ ಎಲ್ಲಿಗೆ ಎಂಡಿಲ್ಲಮ್ಮ. ರೈಟ್ ರೈಟ್. ಕೇಂದ್ರ ಸರ್ಕಾರದ ಬಗ್ಗೆ ಮಾಡ್ತಿದ್ದೆ, ಹೇಳಮ್ಮ. GST ಸರ್, GST ತೆರವು ಮಾಡೋದಕ್ಕೂ ಕೂಡ ಕಾಂಗ್ರೆಸ್ನವರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅಲ್ಲಮ್ಮ, ಯಾಕೆ ಹಾಕಿದ್ರಂತ ಫಸ್ಟ್ ಕೇಳಿರ ನೀವು ಅವರಿಗೆ? ಟೀಕೆ ಟಿಪ್ಪಣಿ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ 18% ಮೇಲೆ GST ಹಾಕ್ಬೇಡ್ರಿ ಅಂತ ಹೇಳಿದ್ವಿ. ಯಾಕೆ ಹಾಕಿದ್ರು? ಆಯ್ತು, ಬಚತ್ ಉತ್ಸವ ಅಂತ ಹೇಳಿದ್ರು. ಮತ್ತೆ ಇಷ್ಟು ಏನಿತ್ತಂದ್ರೆ ಬಚತ್ ಉತ್ಸವ ಇಲ್ಲಾರಂಗಂದ್ರೆ ಅರ್ಥ ಏನು? ಈ ಬಿಹಾರ್ ಎಲೆಕ್ಷನ್ ಬಂತಲ್ಲಮ್ಮ, ಅವ್ರ ಎಲೆಕ್ಷನ್ ಬಂದಾಗ ಒಂದ್ ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾರೆ. ಆಯ್ತು, ಬಚತ್ ಉತ್ಸವ ಆಯ್ತು, ನೀವು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ GST ಬಗ್ಗೆ ಎಲ್ಲ ಟಿವಿಗೆಲ್ಲ ಮಾತಾಡಿ ಹೋಗ್ಬಿಡ್ತು. ಆಯ್ತಮ್ಮ, ರಾ ಮೆಟೀರಿಯಲ್ಗೆ ಪ್ರಾಡಕ್ಟ್ ವ್ಯತ್ಯಾಸ ಇರ್ತದೆ. ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಮಾಡಿ ಫೈನಲ್ ಪ್ರಾಡಕ್ಟ್ ನಲ್ಲಿ ಕಮ್ಮಿ ಮಾಡಿದ್ರೆ, ಎರಡರಲ್ಲಿ ಕಮ್ಮಿ ಮಾಡಿದ್ರೆ ಕರೆಕ್ಟ್ ಇರ್ತದೆ. ನೀವು ರಾ ಮೆಟೀರಿಯಲ್ ಜಾಸ್ತಿ ಮಾಡಿ ಪ್ರಾಡಕ್ಟ್ ನಲ್ಲಿ ಜಾಸ್ತಿ ಮಾಡಿದ್ರೆ ಸೇಮ್, ಅಥವಾ ಪ್ರಾಡಕ್ಟ್ ನಲ್ಲಿ ಕಮ್ಮಿ ಮಾಡಿ ರಾ ಮೆಟೀರಿಯಲ್ ಜಾಸ್ತಿ ಮಾಡಿದ್ರೆ ಸೇಮ್. ಇದು ಒಂದು. ಎರಡನೇದು, ಇಷ್ಟು ದಿವಸ ರೊಕ್ಕ ಕೊಟ್ಟಿದಾರಲ್ಲ, ಯಾರು ಕೊಟ್ಟಾರ ರೊಕ್ಕ? ಜನ. ತೆರಿಗೆ ಯಾರು ಕೊಟ್ಟರು? ಯಾರು? ಜನನೇ. ಅದೇ ಹೇಳ್ತಿರೋದು. 1,27,000 ಕೋಟಿ ಕಲೆಕ್ಟ್ ಆಗಿದ್ರೆ ಶೇಕಡಾ, ನನ್ನ ಪ್ರಕಾರ ಎಕ್ಸಾಕ್ಟ್ ಫಿಗರ್ಸ್ ಅಲ್ಲಮ್ಮ, ಸುಮಾರು 60-70% ಬಡವರೇ ಕೊಟ್ಟಿರ್ತಕ್ಕಂಥ ದುಡ್ಡು. ಪ್ರತ್ಯಕ್ಷ ಪರೋಕ್ಷವಾಗಿ ತೆರಿಗೆ ಕಟ್ಟಿದ್ದಾರೆ ಅಂತ. ಇದು ಯಾಕೆ ಮಾಡ್ಬೇಕಾಗಿತ್ತು? ಇಷ್ಟು ಅರಿವಾಗಿರ್ಲಿಲ್ಲ. ವಿಶ್ವಗುರು ನೀವೇ. 1 ವರ್ಷ ಆಯ್ತು, ಬುದ್ಧಿ ಬರ್ಲಿಲ್ಲ. 2 ವರ್ಷ ಆಯ್ತು, ಬುದ್ಧಿ ಬರ್ಲಿಲ್ಲ. 3 ವರ್ಷ ಆಯ್ತು, ಬುದ್ಧಿ ಬರ್ಲಿಲ್ಲ. 4 ವರ್ಷ ಆಯ್ತು, ಬುದ್ಧಿ ಬರ್ಲಿಲ್ಲ. 5 ವರ್ಷ ಆಯ್ತು, ಯಾಕೆ? 6 ವರ್ಷ ಆಯ್ತು, 7 ವರ್ಷ ಆಯ್ತು, 8 ವರ್ಷ ಆಯ್ತು, 9ನೇ ವರ್ಷಕ್ಕೆ ರಿಯಲೈಸೇಷನ್. ಯಾಕಂದ್ರೆ ಬಿಹಾರ್ ಎಲೆಕ್ಷನ್ ಬಂದ್ಬಿಡ್ತು. ಮತ್ತೆ ಏನ್ ರೀಸನ್ ಏನು? ರಾತ್ರಿ ಎದಕ್ಕೆ ಏನಾಯ್ತು? ಬಜೆಟ್ ಉತ್ಸವ ಮಾಡಿದ್ರಿ, ಓಕೆ, ನಿಮಗೆ ಇನ್ನಾದ್ರೂ ಇನ್ಪುಟ್ ಸಬ್ಸಿಡಿ ಇಲ್ಲ, ಇಲ್ಲಲ್ಲಮ್ಮ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದಕ್ಕೆ ಹೇಳುದು, ಇವನ್ನೆಲ್ಲ ನೋಡಿ ಅಮ್ಮ, ಇದು ಯಾರು ಶಾಶ್ವತ ಅಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನೂ ಶಾಶ್ವತ ಅಲ್ಲ. ಸೊ ನಾವು ಮಾತನಾಡ್ತಕ್ಕಂಥದ್ದು ಯಾವಾಗಲೂ ಪೊಲಿಟಿಕ್ಸ್ ಅನ್ನೋದು ಇರಬೇಕು. ಆದ್ರೆ ಎಲ್ಲದಕ್ಕೂ ಸುಮ್ಮನೆ ಸಮರ್ಥನೆ ಮಾಡ್ಕೊಳತಕ್ಕಂಥದ್ದು ಎಲ್ಲದೂ ಸರಿಯಲ್ಲ, ಎಲ್ಲದಕ್ಕೂ ವಿರುದ್ಧ ಮಾಡ್ತಕ್ಕಂಥದ್ದು ಎಲ್ಲದೂ ಸರಿಯಲ್ಲ. ಸೊ ಜಾಸ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಮಾಡ್ಬೇಡ ಅಂತ ಹೇಳಿದ್ಮೇಲೆ ಕಮ್ಮಿ ಯಾಕೆ ಮಾಡಿದ್ರೆ ಅಂತ ಹೇಳ್ಬೇಕಲ್ವಾ? ಏನ್ ರೀಸನ್ ಕಮ್ಮಿ ಮಾಡಿದ್ರೆ ಅಂತ ಹೇಳ್ಬೇಕಲ್ವಾ? ಅದನ್ನ ನಾವು ಕೇಳ್ತಾ ಇರೋದು. ವೈ ಡಿಡ್ ಯು ರೆಡ್ಯೂಸ್ ವೆನ್ ಯು ಓನ್ಲಿ ಸೆಡ್ ದಿಸ್ ವಾಸ್ ಒನ್ ಆಫ್ ದ ಫೈನೆಸ್ಟ್ GST ಇನ್ ದ ವರ್ಲ್ಡ್? ಯಾರು ಹೇಳಿದ್ರು? ಅವ್ರು ಹೇಳಿದ್ರು. ಕಮ್ಮಿ ಯಾಕೆ ಮಾಡಿದ್ರೆ ಅಂತ ಕೇಳ್ಬಾರ್ದ ನೀವು? ಏನ್ ಸರ್, ಏನ್ ರೀಸನ್ ಕಮ್ಮಿ ಯಾಕೆ ಮಾಡಿದ್ರೆ ಅಂತ ಕೇಳ್ಬೇಕಲ್ಲ, ಬೇಡ ನೀವು. ಯಾಕೆ ಕಮ್ಮಿ ಮಾಡಕ್ ಏನ್ ಉದ್ದೇಶ? ಯಾಕಂತಂದ್ರೆ ಸೆಲೆಬ್ರೇಷನ್ ಅಷ್ಟೇ ಆಯ್ತು ಕಮ್ಮಿ ಆದಾಗ ಅಂತ. ಕಮ್ಮಿ ಯಾಕೆ ಮಾಡಿದ್ರೆ ಅಂತಂದ್ರೆ ಅರ್ಥ ಆಗಿದೆ. ಈಗ ಬಡವ್ರ ಕೈಗೆ ದುಡ್ಡಿಲ್ಲ, ಬಡವ್ರಿಗಾಗಿ ಹೋಗ್ತಾ ಇದಾರೆ, ಸೌಕಾರಿಗೆ ದುಡ್ಡು ಹೋಗ್ತಾ ಇದೆ. ಡಿಸ್ಪರಿಟಿ ಆಫ್ ದ ರಿಚ್ ಅಂಡ್ ಪೋರ್ ಇಸ್ ವೈಡನ್ ಆಗ್ತಾ ಇದೆ ಗ್ಯಾಪ್. ಪರ್ ಕ್ಯಾಪಿಟಲ್ ಇನ್ಕಮ್ ಈ ದೇಶದಲ್ಲಿ ಬಿಹಾರ್ ಅಂತ ರಾಜ್ಯದಲ್ಲಿ 43,000 ವರ್ಷಕ್ಕೆ. ಇದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ ನಾವು. ಟಿವಿ ಎಲೆಕ್ಷನ್ ಭಾಷಣ, ಟಿವಿ ಎಲೆಕ್ಷನ್ ಇದು ಚರ್ಚೆ ನಮ್ದು. ಅವ್ರೇನ್ ಹೇಳ್ತಾರೆ ನೋಡ್ರಿ, ಸಿಂಧೂರ್ ಹೇಳಿದ್ರು, ಕೂನ್ ಹೇಳಿದ್ರು, ಪಾನಿ ಹೇಳಿದ್ರು, ಇದ್ರ ಬಗ್ಗೆ ಚರ್ಚೆ. ಅಲ್ಲಿ 43,000 ರೂಪಾಯಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಕೂನು, ಸಿಂಧೂರ್, ಪಾಕಿಸ್ತಾನ್, ವಡಿ, ಕುಸ್ತಿ, ಇಲ್ಲೇ ಅದನ್ನೇ ಮಾತಾಡ್ಬೇಕು ಈಗ ನಾವು. ಮತ್ತೆ ಇದೇ ಈ ತರದ ಚರ್ಚೆಗಳು ಹೋದ್ರೆ ಯಾವ್ದೇ ರಾಜಕೀಯ ಪಕ್ಷ ಬರಲಿ,
ನಾವ್ ಇದೇ ರೀತಿಯಾದಂತ ಚರ್ಚೆ ಮಾಡಿದ್ರೆ ಆ ಸಮಾಜ ಅಷ್ಟೇ ಆಗಿ ಉಳಿತದೆ, ಏನ್ ಬಹಳ ದೊಡ್ಡದೇನು ಸಮಾಜ ಆಗೋದಲ್ಲ. ಯಾಕಂದ್ರೆ ಅಂತ ಚರ್ಚಾ ವಸ್ತುವನ್ನ ನಾಯಕರು ಕೊಡ್ತಾರೆ ಅಂತ. ಈಗ ಸರ್ ಕರ್ನಾಟಕದಲ್ಲಿ ಸರ್ ಈಗ ನೋಡಿ ಮುಖ್ಯಮಂತ್ರಿ ಗಾದಿ ಬಗ್ಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅಂದ್ಕೊಂಡಿದ್ವಿ, ಯಾಕಂದ್ರೆ ಅಷ್ಟೊಂದು ಪೊಲಿಟಿಕಲ್ ಇಶ್ಯೂ ಬೇಕು ಸ್ವಲ್ಪ ಕೇಳಮ್ಮ. ನೀನು ಅದೇ ಹೇಳೋದು, ನೀವು ಯಾವ್ದನ್ನ ಕನ್ಫ್ಯೂಸ್ ಮಾಡ್ಬೇಕು, ಯಾವ್ದನ್ನ ಕನ್ವಿನ್ಸ್ ಮಾಡ್ಬೇಕಮ್ಮ ನೀವು ಕಲಿಬೇಕು ಫಸ್ಟ್. ಅದು ಲಾರ್ಜರ್ ಇಶ್ಯೂ, ಇದು ಪೊಲಿಟಿಕಲ್ ಇಶ್ಯೂ. ನಾನ್ ಕೇಳ್ತಕ್ಕಂಥ ಅಲ್ಲ, ಐ ಆಮ್ ನಾಟ್ ಮಿಕ್ಸಿಂಗ್, ಐ ಆಮ್ ನಾಟ್ ಮಿಕ್ಸಿಂಗ್, ಮಿಕ್ಸ್ ಆಗಬಾರ್ದು ಅಂತ ಹೇಳ್ತಾರೆ. ಇದು ಪೊಲಿಟಿಕಲ್ ಇಶ್ಯೂ ಎಲ್ಲದ್ರಾಗೈತೆ. ನಾಳೆ ಮೋದಿ ಸಾಹೇಬ್ರ 5 ವರ್ಷ ಮುಗಿತದಂತ ಕಾಯಂ ಇದೆ ನಮ್ಮ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕೆಲವು ಜಾಗದಲ್ಲಿ ಮಾತಾಡ್ತಾರೆ. ನಿತಿನ್ ಗಡ್ಕರಿ ಹೇಳ್ತಾ ಇದ್ದಾರೆ, ನನಗೆ ಮೋಸದಿಂದ ನನಗೆ ಡಿಫೇಮ್ ಮಾಡ್ಲಿಕ್ಕೆ ನನಗೆ ತೊಂದರೆ ಕೊಡ್ತಾರೆ ಒಬ್ಬ ಕ್ಯಾಬಿನೆಟ್ ಸಚಿವರು ಹೇಳ್ತಾರೆ. ಇದ್ರ ಬಗ್ಗೆ ನೀವು ಕೇಳೋದಿಲ್ಲ. ನಿತಿನ್ ಗಡ್ಕರಿ ಏನೇ ಮಾತಾಡಿದ್ರೆ ಮಾಹಿತಿ ಇದೆ ನಮ್ಮ, ಮಾಹಿತಿ ಇದೆಯಾ? ಹೇಳಿ, ಏನ್ ಹೇಳಿ. ಅದೇ ಡಿಫೇಮ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತದೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು 2 ಪ್ರಶ್ನೆ ಕೇಳ್ಬೇಕು, ಅದನ್ನು ಕೇಳ್ಬೇಕು, ಇದನ್ನು ಕೇಳ್ಬೇಕು. ಇಬ್ಬರಿಗೆ 2 ಪ್ರಶ್ನೆ ಕೇಳಿದಾಗ ಅವಾಗ 2 ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ನೀವು ಒಂದೇ ಪ್ರಶ್ನೆ ಒಂದೇ ಸೈಡ್ ಕೇಳಿದಾಗ ಮತ್ತೆ ಕಷ್ಟ ಆಗುತ್ತೆ. ಸರ್ ಸಿಕ್ಕದಾಗ ನಮಗ್ ಮಾಹಿತಿ ಬೇಕು, ಕೇಳ್ತೀವಿ. ನಾನು ಐ ಆಮ್ ನಾಟ್ ಟೆಲಿಂಗ್ ಯು, ಐ ಆಮ್ ಟೆಲಿಂಗ್ ದ ಹೋಲ್ ಪರ್ಸೆಪ್ಷನ್. ನೋಡಮ್ಮ, ನನಗೆ ಏನು ಇದೆ ನೋಡು, ನನ್ನ ಇದರಿಂದ ಏನೋ ಒಂದು ಲಾಭನೂ ಇಲ್ಲ ಈ ಡಿಬೇಟ್ ನಲ್ಲಿ. ನೀನ್ ಕೇಳ್ತಾ ಇದ್ದೀನಿ, ನಾನು ಹೇಳದ್ ಬಿಟ್ರೆ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಇಂಟ್ರೆಸ್ಟ್, ಐ ಡೋಂಟ್ ನೋ ವಾಟ್ ಯು ವಾಂಟ್ ಟು ಆಸ್ಕ್. ನೀನ್ ಕೇಳಿದ ತಕ್ಷಣ ನಾನು ಇಂಪ್ರಾಂಪ್ಟ್ ಆಗಿ ಮಾತನಾಡೋದ್ ಬಿಟ್ರೆ, ಇಟ್ ಇಸ್ ಅನ್ ನ್ಯಾಚುರಲ್ ಜಸ್ಟಿಸ್ ಇರ್ಲಿ ಮಾತಿನಲ್ಲಿ ಅನ್ನೋದ್ ಬಿಟ್ರೆ, ಐ ಆಮ್ ನಾಟ್ ಟ್ರೈಂಗ್ ಟು ಹೋಲ್ಡ್ ಯು ಎನಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಇಸ್ ಹ್ಯಾಪನಿಂಗ್. ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್, ಬಟ್ ಈಕ್ವಲಿ ವಿ ಆರ್ ಆಲ್ ರೆಸ್ಪಾನ್ಸಿಬಲ್. ಕರೆಕ್ಟ್. ನಾವು ಈಕ್ವಲ್ ಆಗಿಲ್ಲ ರೆಸ್ಪಾನ್ಸಿಬಲ್ ಇರೋದ್ರಿಂದ ನಾವು ಸ್ವಲ್ಪ ಏನನ್ನ ಸೆನ್ಸಿಟಿವ್ ಆಗಿದ್ರೆ ಎಲ್ಲರೂ ಸ್ವಲ್ಪ ಏನನ್ನ ಸೊಸೈಟಿಗೆ ಅನುಕೂಲ ಆಗುತ್ತೆ. ನಾನ್ ನಂದೇ ದಾಟಿ, ನೀನ್ ನಿಂದೇ ದಾಟಿ, ಅವ್ರವ್ರದೇ ದಾಟಿದ್ರೆ ಇದ್ರಾಗೇನು ಬಹಳ ದೊಡ್ಡ ಬದಲಾವಣೆ ಕಾಣಂಗಿಲ್ಲ ಅನ್ನೋ ಉದ್ದೇಶ ಬಿಟ್ರೆ ಬೇರೆ ಇಲ್ಲ. ಆ ದಾಟಿ ಬಗ್ಗೆನೇ ಹೇಳೋದಾದ್ರೆ ಸರ್, ಕರ್ನಾಟಕ ಕಾಂಗ್ರೆಸ್ ರಾಜ್ಯ ನಾಯಕರ ಬಗ್ಗೆ ಹೇಳೋದಾದ್ರೆ ದಾಟಿಗಳ ಬದಲಾಗಿದ್ದಕ್ಕೆ ಪ್ರಾಬ್ಲಮ್ ಆಯ್ತಂತ ಒಬ್ರು ಅನ್ನೋದು ಹೇಳಿಕೆ. ಡೆಫಿನೆಟ್ಲಿ ಗೊಂದಲ ಇರತಕ್ಕಂಥದ್ದು, ಮಾತನಾಡಿರ್ತಕ್ಕಂಥ ನಿಜ ಇದೆ. ಹೌದು, ಅದು ಕೆಲವು ಔಟ್ ಆಫ್ ಕಂಟ್ರೋಲ್ ಮಾತನಾಡ್ತಾರೆ, ಕೆಲವು ಕಂಟ್ರೋಲ್ ಆಗಿ ಮಾತನಾಡ್ತಾರೆ. ನಾನು ಯಾವಾಗ್ಲೂ ಅದರ ಇನ್ವಾಲ್ವ್ ಆಗೋದಿಲ್ಲ. ಪೊಲಿಟಿಕಲ್ ಇಶ್ಯೂ ಬಂದಾಗ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಇದೆ, ಯಾರೇ ಇದ್ರು ಅಲ್ಲಿ ಮಾತನಾಡ್ಬೇಕಂತಕ್ಕಂಥದ್ದು ನನ್ನ ವಾದ. ಕರೆಕ್ಟ್. ಸೊ ಆ ತರ ಮಾತಾಡಿ ಮೀಡಿಯಾಗೆ ಅಪೇಸ್ಮೆಂಟ್ ಕೆಲವರು ಮಾಡ್ಲಿಕ್ಕೆ, ಕೆಲವರು ಒಬ್ರಿಗೆ ಅಪೇಸ್ಮೆಂಟ್ ಮಾಡ್ಲಿಕ್ಕೆ ಮಾತನಾಡಿದ್ರೆ ಒಂದು ಡೆಕೋರಮ್ ಇರುತ್ತೆ. ಹೌದು, ಆ ಡೆಕೋರಮ್ ಒಳಗಡೆ ಇದ್ರೆ ದಟ್ ಇಸ್ ಅ ಪೊಲಿಟಿಕಲ್ ಎಥಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಆ ಪೊಲಿಟಿಕಲ್ ಎಥಿಕಲ್ ಪ್ರಾಕ್ಟೀಸ್ ಬಿಟ್ಟು 2 ಪಕ್ಷದಲ್ಲಿ ಯಾರೇ ಮಾಡಿದ್ರೆ ಆ 2 ಪಕ್ಷಗಳು ಏನು ಮಾಡಕ್ ಬರೋದಿಲ್ಲ. ಈಗ ಬಿಜೆಪಿ ಕೂಡ ಎಥಿಕಲ್ ಪ್ರಾಕ್ಟೀಸ್ ಬಿಟ್ಟು ಬಹಳ ಜನ ಏನೋ ಮಾತಾಡ್ತಾರೆ. ಅದು ಓನ್ಲಿ ಟು ದ ಗ್ಯಾಲರಿ. ಅದು ಒಂದು ಸ್ವಲ್ಪ ಕಾಮಿಡಿ ಗಿಮಿಡಿ ಆಗುತ್ತೆ. ಈ ತರ ನೀವು ನಮಗೆ ಪ್ರಶ್ನೆ ಕೇಳ್ತೀರಿ, ನಾವು ಅದನ್ನ ತಪ್ಪಿಸ್ಕೊಂಡು ದಕ್ಕೊಂಡು ಹೋಗ್ತೀವಿ, ಅಥವಾ ನಾವು ಒಂದು ಸ್ಟ್ಯಾಂಡರ್ಡ್ ಉತ್ತರ ಕೊಡ್ತೀವಿ, ನೀವು ಒಂದು ಸ್ಟ್ಯಾಂಡರ್ಡ್ ಪ್ರಶ್ನೆ ಕೇಳ್ತೀರಿ. ಅದಕ್ಕಿಂತ ಜಾಸ್ತಿ ಏನಿಲ್ಲ. ಇದ್ರಾಗ ಏನು ₹1 ಕಾಮನ್ ಸೆನ್ಸು ಇಲ್ಲ, ಇದ್ರಾಗ ಏನು ₹1 ಯಂಗ್ಸ್ಟರ್ಸ್ಗೆ ಅನುಕೂಲ ಆಗ್ತಕ್ಕಂಥದ್ದು ಇಲ್ಲ, ಇದ್ರ ಏನಿಂದ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಿಲ್ಲ. ನೀವು ಸುಮ್ಮನೆ ಟಿವಿ ಕ್ಯಾಮ್ರಾ ನಮ್ಮಲ್ಲಿ ಇಟ್ಟಿರ್ತೀರಿ, ನಾವು ಹೇಳ್ತೀವಿ ಹೋಗ್ತೀವಿ. ಇದರಿಂದ ಏನು ₹1 ಲಾಭ ಯಾರಿಗೂ ಇಲ್ಲ. ಪುನರ್ರಚನೆ ಆಗುತ್ತೆ ಸರ್ ಹಂಗಾದ್ರೆ ಈಗ ಎಲ್ಲಾ ಸರ್ಕಾರದಲ್ಲಿ ಪುನರ್ರಚನೆಗಳು, ಕ್ಯಾಬಿನೆಟ್ ರಿಫ್ರೆಶ್ಗಳು ಆಗ್ತಮ್ಮ. ಎಲ್ಲ ಸರ್ಕಾರದಾಗ ಹಾಗೆ ಆಗ್ತದೆ. ಯಾವಾಗ ಆಗ್ಬೇಕು ಯಾವಾಗಿಲ್ಲ ಅದಕ್ಕೆ ಒಂದು ಟೈಮ್ ಇದೆ, ಆಗತ್ತೆ. ಅಷ್ಟು ಬಿಟ್ಟರೆ ನಾನು ಇದಕ್ಕೆ ಜಾಸ್ತಿ ಏನ್ ಹೇಳಕ್ ಆಗಲ್ಲ. ರೈಟ್. ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರುವುದಾದ್ರೆ ಟೀಕೆ ಟಿಪ್ಪಣಿಗಳು ಸರ್, ಏನ್ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರ ಕುರ್ಚಿಗೆ ಸಮಸ್ಯೆ ಬಂದ ಸಂದರ್ಭದಲ್ಲಿ ದಸರಾದ ಬಾನು ಮುಷ್ತಾಕ್ ಅಂತ ತರ್ತಾರೆ, ಜಾತಿ ಗಣತಿ ಅಂತ ತರ್ತಾರೆ, ಮತ್ಯಾವುದೋ ಇಶ್ಯೂನ ಸಬ್ಜೆಕ್ಟ್ ಆಗಿ ಕೊಟ್ಬಿಡ್ತಾರೆ, ಜನ ಅದ್ರಲ್ಲಿ ತೇಲ್ತಾ ಇರ್ತಾರೆ. ಹೌದಾ, ಅಂಥ ಪ್ರಕ್ರಿಯೆಗಳು ನಡೀತವ? ಅದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆಗಳದು ಅಂತ ಅದೇ ಹೇಳಿ ನನ್ನ ಕಾಂಟ್ರವರ್ಸಿ ಇಶ್ಯೂ ಏನಿದೆ ಈ ದೇಶದಲ್ಲಿ, ಜನ ಜಲ್ದಿ ಒಪ್ತಾರೆ. ಬಾನು ಮುಷ್ತಾಕ್ನ ಕ್ವಶನ್ ಮಾಡಿರ್ತಕ್ಕಂಥದ್ದು ಬಿಕಾಸ್ ಶಿ ವಾಸ್ ಫ್ರಮ್ ಮುಸ್ಲಿಂ ಕಮ್ಯುನಿಟಿ, ಅಷ್ಟೇ ತಾನೇ ಇರೋದು. ಶಿ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ನೋ, ಅದನ್ನ ಬಹುತೇಕರು ಯಾಕೆ ಒಪ್ಪಲ್ಲ ಅಂದ್ರೆ, ಇದೇ ಭುವನೇಶ್ವರಿ ಬಗ್ಗೆ ಈ ಹಿಂದೆ ಬಾನು ಮುಷ್ತಾಕ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಮಾತಾಡಿದ್ರು. ಆಕೆ ಮುಸ್ಲಿಂ ಅನ್ನೋ ಕಾರಣಕ್ಕಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲಮ್ಮ, ಅವರು ಯಾವ ರೀತಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಯಾರು ಯಾವ ರೆಫರೆನ್ಸ್ ನಲ್ಲಿ ಮಾತನಾಡದಂತ ನಮಗೆ ಗೊತ್ತಾಗಲ್ಲ. ಒಂದು ಕ್ಲಾರಿಟಿ ಕೊಟ್ಬಿಡ್ಲ ಸರ್. ಬಾನು ಮುಷ್ತಾಕ್ ಅವರು ಇದೇ ತಾಯಿ ಭುವನೇಶ್ವರಿ ಬಗ್ಗೆ ಈ ಹಿಂದೆ ಮಾತಾಡಿದ್ದಿಷ್ಟೇ. ತಾಯಿ ಭುವನೇಶ್ವರಿಗೆ ನೀವು ಅರಿಶಿನ ಕುಂಕುಮ ಹಚ್ಚಿದ್ದೀರಿ, ಆಕೆಗೆ ನೀವು ಸಿಂಗಾರ ಮಾಡಿದ್ದೀರಿ, ಒಬ್ಬ ಹಿಂದೂ ರೀತಿ ಸಿಂಗಾರ ಮಾಡಿದ್ದೀರಿ. ಒಬ್ಬ ಮುಸ್ಲಿಮಳಾಗಿ ನಾನು ಎಲ್ಲಿ ಅವಳನ್ನು ನಾನು ಸ್ವೀಕರಿಸಲಿ, ಈ ಕಾಂಟೆಕ್ಸ್ಟಿನ ಮಾತುಗಳನ್ನು ಆಡಿದ್ರಷ್ಟೇ. ಅವರು ಆ ರೆಫರೆನ್ಸ್ನ ನೀವು ಅವ್ರನ್ನ ಕೇಳಬೇಕು. ಬಾನು ಮುಷ್ತಾಕ್ ಅವ್ರನ್ನ ಅಲ್ಲಲ್ಲ, ಈ ಅಂತ ಸಬ್ಜೆಕ್ಟ್ ಪಾಪ ಸಿದ್ದರಾಮಯ್ಯನವ್ರು ಕೊಟ್ಬಿಟ್ರು, ನಾವು ಚರ್ಚೆ ಮಾಡ್ತಾ ಕುತ್ಕೊಂಡ್ಬಿಟ್ವಿ. ಜನರ ಮನಸ್ಸಲ್ಲಿ ಒಂದು ಬಿಜೆಪಿ ಇತ್ತದಂಗೆ ಆಯ್ತು. ನಾನು ಸುಮ್ಮನೆ ಉದಾಹರಣೆ ನೀವು ಹೇಳಿ ಕೇಳೋದು, ಮೋದಿ ಸಾಹೇಬ್ರು ಟೈಮ್ ಅಮೆರಿಕಾಗೆ ಹೋಗಿದ್ರು. ನಿಮಗೆ ಈಗ ಯೂಟ್ಯೂಬ್ ನಾಗ ತೋರಿಸ್ತೀನಿ, ಮೈನೆ ಕಿಸ್ ದೇಶ ಆಯಾ ಹೈ, ಯೇ ಭಾರತ್ ದೇಶ ಐಸಾ ಹೈ, ಈ ತರ ಮಾತಾಡೋದು ತೋರಿಸ್ಲಾ ನಿಮಗೆ? ತೋರಿಸ್ಲಾ? ಈಗ ನಿಮ್ ಯೂಟ್ಯೂಬ್ ನಾಗ ತೋರಿಸ್ಲಾ? ಅದಕ್ಕೆ ಕೇಳ್ತಿರೋದು, ಯಾವ ರೆಫರೆನ್ಸ್ ಅವ್ರು ಮಾತನಾಡಿದಾರೆ ನೀವು ಅವ್ರನ್ನ ಕೇಳಿ, ನಮಗೆ ಗೊತ್ತಾಗಲ್ಲ. ಬಾನು ಮುಷ್ತಾಕು ಕಾನ್ಸ್ಟಿಟ್ಯೂಷನಲಿ
ಈ ದೇಶದಲ್ಲಿ ಅವರಿಗೆ ಅವಕಾಶ ಇದೆ, ಬಂದ್ ಮಾಡಬೇಕು. ನೀವು ಅವ್ರನ್ನ ಕೇಳ್ಬೋದು. ಅದು ಹಂಗೆ ಹೇಳಿದವರೆಲ್ಲ ನನಗೆ ಗೊತ್ತಿಲ್ಲ, ಯಾರ ರೆಫರೆನ್ಸ್ ಕಾಂಟೆಸ್ಟ್ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಇಟ್ ಡಸಂಟ್ ಮೀನ್ ದಟ್ ಶಿ ಬಿಕಮ್ಸ್ ಇನ್ಎಲಿಜಿಬಲ್ ದೇರ್. ಇಟ್ ವಾಸ್ ಮೋರ್ ನಾಟ್ ಆನ್ ದ್ಯಾಟ್. ಇಟ್ ವಾಸ್ ಮೋರ್ ಆಫ್ ಮುಸ್ಲಿಮ್, ಮೋರ್ ಅವರು ಅದೆಲ್ಲ ಸನಾತನ ಧರ್ಮ ಒಪ್ಕೋಬೇಕು, ದೇವ್ರನ್ನ ಒಪ್ಕೋಬೇಕು ಅಂತಕ್ಕಂಥದ್ದೆಲ್ಲ ಬಂದಿದೆ. ಅದು ಬರೀ ಅಷ್ಟಕ್ಕೆ ಸೀಮಿತವಾಗಿದ್ರೆ ಅವ್ರು ಬಂದು ನಿಮಗೆ ಉತ್ತರ ಕೊಟ್ಟಿರೋರು. ಅದಕ್ಕೆ ಮೀರಿ ಹೋಯ್ತದು. ಅದಕ್ಕೆ ಮೀರಿ ಅವ್ರ ಪಾಪ ನಡ್ಕೊಂಡ್ರು ಬಹಳ ಚೆನ್ನಾಗಿ. ದಟ್ಸ್ ವೆರಿ ನೈಸ್ ಆಫ್ ದಟ್ ಅವ್ರು ಮಾಡಿದಾರೆ. ಬಟ್ ನಾನು ಹೇಳಿದ್ದು ವಿಚಾರಗಳು ಎಲ್ಲಿವರೆಗೂ ಹೋದ್ವು. ಆಮೇಲೆ ನೋಡಮ್ಮ, ಇದು ಎಂಡ್ಲೆಸ್ ಇದೆ. ನಾವೆಲ್ಲೋ ಒಂದು ವಯಾ ಮೀಡಿಯಾ ಬರಲೇಬೇಕು. ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ತದೆ, ಡಿಫರೆನ್ಸ್ ಆಫ್ ಐಡಿಯಾಲಜಿ ಇರ್ತವೆ. ಸೊ ನಾವು ಸೆನ್ಸಿಟಿವ್ ಆಗಿರ್ಬೇಕು. ಎಲ್ಲರೂ ಬಿಜೆಪಿಯವರಾಗಿರ್ಲಿ, ನಾವಾಗಿರ್ಲಿ, ಸಾರ್ವಜನಿಕರು ಒಂದು ಸೆನ್ಸಿಟಿವ್ ಲೈನ್ ಹಿಡ್ಕೊಂಡು ಹೋದ್ರೆ ನಾವು ದೇಶದ ಬಗ್ಗೆ ನಾವು ಸೆನ್ಸಿಟಿವ್ ಆಗಿದ್ರೆ ನಮ್ಮ ಮಕ್ಕಳು ಸೆನ್ಸಿಟಿವ್ ಆಗ್ತಾರೆ, ನಮ್ಮ ಮೊಮ್ಮಕ್ಕಳು ಸೆನ್ಸಿಟಿವ್ ಆಗ್ತಾರೆ. ನೀವ್ ಹಿಂಗೆ ಈಸಿಯಾಗಿ ಮಾತಾಡ್ಕೊಂಡು ಹೋದ್ರೆ ಏನ್ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ. ಲೂಸ್ ಆಗಿ ಮಾತಾಡಿ ಹೆಂಗ್ ಬಿಂಗಿದಂಗ್ ಮಾತಾಡಿದ್ರೆ ಏನ್ ಬಹಳ ದುಡ್ಡು ಏನ್ ಅಂತದೇನ್ ಬಹಳ ಸಮಾಜ ಏನ್ ಚೇಂಜ್ ಆಗೋದಲ್ಲ. ದಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್. ಐ ಬಿಲೀವ್ ಎವ್ರಿಬಡಿ ಶುಡ್ ಹ್ಯಾವ್ ಸಮ್ ಕಾನ್ಶಿಯಸ್. ಆ ಕಾನ್ಶಿಯಸ್ ಗೆ ಹತ್ರವಾಗಿ ನಾವಿದ್ರೆ ಏನೋ ಒಂದು ಅಚೀವ್ ಮಾಡ್ಲಿಕ್ಕೆ ಆಗತ್ತೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಇಲಾಖೆಯಲ್ಲಿ ತಂದಂತಹ ಬದಲಾವಣೆಗಳು, ಬೆಳವಣಿಗೆಗಳಿರ್ಬೋದು ಮತ್ತು ಪ್ರಸ್ತುತ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಬಹಳ ಮುಕ್ತವಾಗಿ ಮಾತಾಡಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿರಬಹುದು ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ತಂದಂತಹ ಯೋಜನೆಗಳ ಬಗ್ಗೆ ತಿಳಿಸಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.